25,000 ಓಟ್ ತೊಗೊಂಡೆ. ಈ ಜಿಲ್ಲೆಯೊಳಗೆ ಹೈಯೆಸ್ಟ್ ಓಟ್ ನಾನೇ ತೊಗೊಂಡಿದ್ದೆ. ಇಲ್ಲಿ ದೇವರಿಪುರ ಮತಕ್ಷೇತ್ರ JDS ಪ್ರಾಬಲ್ಯ ಇಲ್ಲ, ಅನುಕಂಪದ ಮೇಲೆ ಗೆದ್ದಂಥವ್ರು ರಾಜು ಸರ್ ಅನುಕಂಪ ಅಂತೂ 100%, ಅದಕ್ಕೆ ಎರಡು ಮಾತೇ ಇಲ್ಲ. ರಾಜುಗೌಡರು ಸಮಾಧಾನ ಅನ್ನೋದು, ಈ ಸಮಾಧಾನ ಅನ್ನೋದನ್ನು ಅಧಿಕಾರಿಗಳು ದುರುಪಯೋಗ ಮಾಡ್ಕೋಬೋದು. ಸಾಮಾನ್ಯ ಇರಲಿ, ಒಬ್ಬ ಅಧಿಕಾರಿ ಇರಲಿ, ಎಲ್ಲರಿಗೆ ಅವರಿಗೆ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇರ್ತದೆ. ನಾವು MLA ಅಂದ ತಕ್ಷಣ ಅವ್ರಿಗೆ ಯಾಕಂದ್ರೆ ನಡ್ಕೋಬಾರ್ದು. ರಾಜುಗೌಡರಿಗೆ ರಾಜಕೀಯದಲ್ಲಿ ಏರಿಳಿತ ಕಂಡುಬೋದು. ಅವಾಗ ನನಗೆ ಆಫರ್ ಮಾಡಿದ್ರು, ಹಿಂಗೆ ಮಾಡಿ ಫಂಡ್ ಕೊಡ್ತೀವಿ, B.Pharm ಕೊಡ್ತೀವಿ, ನಮ್ಮ ಜೊತೆ ಬಾ. ಅದ್ರಾಗ ಈ ಕಳೆದ ಚುನಾವಣೆ ದಿವಸದ ಗ್ಯಾರಂಟಿದ ಅಬ್ಬರ, ಅದ್ರಾಗ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಸರ್, SC ST ಮುಸ್ಲಿಂ ಮತಗಳು ಕಾಂಗ್ರೆಸ್, ಅವ ಮತಗಳು ರಾಜುಗೌಡರು ಬಂದು. ಇದು ಹೇಗೆ ಸರ್? ಸರ್ ಇವಾಗ ನಮ್ಮ ಲೀಡರ್ಸ್ಗಳಿಗೆ ಹೇಳೀನಿ, ದೇವರಿಪುರಿಗೆ ಒಳಗೆ ಅಹಿಂದ ನಾಯಕ ಯಾರು ಇದ್ರೆ ಅದು ರಾಜುಗೌಡನೇ. ಅದು ಮುಸ್ಲಿಮ್ಸು. ನಾನು BJPಗೆ ಇದ್ದಾಗೂ ನನಗೆ ಓಟ್ ಹಾಕ್ತಿದ್ದೆ. ಕ್ಷೇತ್ರ ಅಭಿವೃದ್ಧಿ ಕೆಲಸ ಬಂದಾಗ ರಾಜುಗೌಡರು ನೆಪ ಹೇಳ್ತಾರೆ, ದುಡ್ಡು ಮಾಡೋ ಕೆಲಸ ಕಂಡು ಬಿದ್ದಾರೆ ಅನ್ನೊಂದು ಆರೋಪ ಕೇಳ್ತಾರೆ. ಅವ್ರು ಯಾರು ಹೇಳ್ತಾರಂದ್ರೆ ನನಗೆ ಯಾರು ಓಟ್ ಹಾಕಿಲ್ಲ, ಯಾರು BJP ಮಾಡ್ರ, ಯಾರು ಕಾಂಗ್ರೆಸ್ ಮಾಡ್ರ ಅಂತವ್ರು ಹೇಳ್ತಾರೆ. ಅಭಿವೃದ್ಧಿ ನೆಪದಲ್ಲಿ ದಲಿತರ ಮನೆಗಳನ್ನು ತೆರವುಗೊಳಿಸಿದರು ರಾಜುಗೌಡರು. ಕುದುರೆ ಸಾಲಾಟ ಏನು ಒಂದು 4 ಮಂದಿ ಇವರು ಸ್ಟ್ರೈಕ್ ಕೂತು ಅಪಪ್ರಚಾರ ಮಾಡಿದ್ರು, ಅವ್ರು ಯಾರು ಇಲ್ಲಿ ಸಂಬಂಧ ಇಲ್ಲ. ಅವರು ರಾಜ್ಯದಿಂದ ಕೇಂದ್ರಕ್ಕೆ ಹೋದ ನಂತರ ರಾಜ್ಯದಲ್ಲಿ JDS ಏನು ಇಲ್ಲ ಅನ್ನೋ ಮಾತು ಯೋಜನೆ ಅವು ನಾ ಅನುಷ್ಠಾನ ಮಾಡಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ಮನೆಗೆ ಹೋಗ್ಬಿಡ್ತೀವಿ ಅನ್ನೋ ಮಾತು. ಒಂದು ಒಕ್ಕಲಿಗರ ಪಕ್ಷ ಈಗ ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರು ಎಲ್ಲಿದ್ರು, ಬೊಮ್ಮಾಯಿ ಎಲ್ಲಿದ್ರು, ಜಿಗ್ಜಿಣಿಗಿ ಅವ್ರು ಎಲ್ಲಿದ್ರು, ಶಿವಾನಂದ ಪಾಟೀಲ್ ಎಲ್ಲಿದ್ರು. ಸರ್ ತಮಗೆ ಬರುವ 2028 ಚುನಾವಣೆಯಲ್ಲಿ BJP ಅಥವಾ ಕಾಂಗ್ರೆಸ್ಸಿಂದ ಆಫರ್ ಬಂದ್ರೆ ತಾವು ಹೋಗ್ಬೋದಾ ಸರ್? ಸರ್ ನಾವು JDS BJP ಅಲೈನ್ಸ್ ಅದ್ವಿ. ಹಾಂ ಸರ್. BJP ಪ್ರಶ್ನೆನೇ ಇಲ್ಲ. ಜನತಾದಳದೀನಿ, ಜನತಾದಳದಿಂದ ನಾನೇ MLA 2028 ಪ್ರಭುಗೌಡ ಅಲ್ಲಿಂದ ಹೇಳ್ತಾ ಇದ್ದೆ ಸರ್. ಜನ ಆಶೀರ್ವಾದ ಮಾಡಿದ್ರೆ ಮತ್ತೆ ಹಾಕ್ತೀನಿ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ತಾವು ಸದ್ಯ MLA ಆಗಿದ್ದರೂ ಸಹಿತ MLA ಅನ್ನೋ ತಹಂ ಅವರಲ್ಲಿಲ್ಲ, ಅತ್ಯಂತ ಸೀದಾ ಸಾದಾ ಸರಳ ಸಜ್ಜನಿಕೆ ಶಾಸಕರು. ಅಧಿಕಾರ ಇದ್ದರೂ ಸಹಿತ ಇಲ್ಲದಿದ್ದರೂ ಸಹಿತ ಸದಾ ಜನತೆ ಮಧ್ಯದಲ್ಲಿ ಇರುವಂಥ ಜನ ಮೆಚ್ಚುಗೆ ಜನಪ್ರಿಯ ಶಾಸಕರು ಇವತ್ತು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ತಮಗೂ ಸ್ವಾಗತ. ಓಕೆ ಸರ್. ಮೊದಲಿಂದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಸರ್. ಸರ್ ನಾನು ಆ್ಯಕ್ಚುಲಿ ನನ್ನ ಹೆಸರು ಭೀಮನಗೌಡ ಬಸನಗೌಡ ಪಾಟೀಲ್, ಆದ್ರೆ ಎಲ್ಲರೂ ಗುರುತಿಸೋದು ರಾಜುಗೌಡ ಅಂತ ಹೇಳಿ. ಯಾಕಂದ್ರೆ ಭೀಮನಗೌಡ ನಮ್ಮ ಮುತ್ಯಾರ ಹೆಸರು ಇರೋದ್ರಿಂದ ಹಿರಿಯರ ಹೆಸರು ಕರಿಬಾರ್ದತ್ ಮನ್ಯಾಗ ಎಲ್ಲರೂ ಸಣ್ಣದಿಂದ ರಾಜು ರಾಜು ಅಂದ್ರು. ಈಗ ಎಲ್ಲ ಕಡೆ ರಾಜುಗೌಡ ಆಗಿ ಓಕೆ ಸರ್. ದೇವರಿಪುರಿಗೆ ಶಾಸಕ. ಓಕೆ ಸರ್. ಸರ್ ತಮ್ಮ ಕುದುರೆ ಸಾಲಾಟ ಗೌಡರ ಮನೆತನದ ಹಿನ್ನೆಲೆ ಏನು ಸರ್? ಸರ್ ಇದು ನಮ್ಮದು ಹಿನ್ನೆಲೆ ಅಂದ್ರೆ ತಮಗೆಲ್ಲ ಗುರ್ತಿರ್ಲಿ, ಹಿಂದೆ ಕುಮಾರಗೌಡ ಪಾಟೀಲ್ ಅಂತ ಹೇಳಿ ನಮ್ಮ ಮುತ್ತೆ ಇಂಡಿಪೆಂಡೆಂಟ್ MLA ಆಗಿದ್ರು ತಾಳಿಕೋಟಿ ಕ್ಷೇತ್ರ ಇದ್ದಾಗ. ಅದಾದ್ಮೇಲೆ ತಮ್ಗೆ ಗುರ್ತಿರುವ ಹಾಗೆ ಜನತಾದಳದಿಂದ ಒಂದ್ಸತಿ ಬಾಗೇವಾಡಿಯಿಂದ MLA ಆಗಿದ್ರು. ಅದೇ ರೀತಿ ಮತ್ತು ಕುದುರೆ ಸಾಲಾಡಿಗೆ ಹಾಗೂ ಮನಗೋಳಿಗೌಡ್ರ ಸಂಬಂಧ. ಮನಗೋಳಿಗೌಡರು 6 ಸತಿ ಏನು ಬಸವನ ಬಾಗೇವಾಡಿ MLA ಆಗಿದ್ರು. ಅವ್ರ ಮಗಳನ್ನೇ ನಮ್ಮ ತಾಯಿಯವರು. ಹೌದು ಸರ್. ಅಂದ್ರೆ ಮನಗೋಳಿಗೌಡ್ರಿಗೂ ಮೊಮ್ಮಗ, ಈ ಕಡೆ ಕುಮಾರಗೌಡ್ರಿಗೂ ಮೊಮ್ಮಗ. ಅದಕ್ಕಿನ್ನ ಹಿಂದೆ ಹೇಳ್ಬೇಕಂದ್ರೆ ಭೀಮನಗೌಡ ಮುತ್ತೆ DLB ಮೆಂಬರ್ ಆಗಿ ಕಾಯಂ ಎಲೆಕ್ಟ್ ಹಾಕಿದ್ರು. ಹಿಂದ ಮನಗೋಳಿ BS ಪಾಟೀಲ್ರ ಅಪ್ಪಾರ ಸೋಮನಗೌಡ್ರು ಇದ್ರು. ಅವಾಗ ಅವರು DLB ಮೆಂಬರ್ ಇರ್ತಿದ್ರು, ಇವರು DLB ಮೆಂಬರ್ ಇರ್ತಿದ್ರು. ಆಸ್ ಇಫ್ ಅವಾಗ ತಾಲೂಕಾ ಬೋರ್ಡ್ ಇಸ್ MLA ಇದ್ದಂಗೆ ಇರ್ತಿದ್ರು. ಅವಾಗ ಭೀಮನಗೌಡರು ಕುಮಾರಗೌಡರು ಇಬ್ರು ಅಣ್ಣ ತಮ್ಮ. ಸರ್ ತಮ್ಮ ತಂದೆ ತಾಯಿಯವ್ರು ನೆನಪು ಮಾಡ್ಕೋಬೋದು ಹೇಳಿ ಸರ್. ತಮ್ಮ ತಂದೆ ತಾಯಿಯವ್ರ ಬಗ್ಗೆ ಏನು ಹೇಳಕ್ ಬಯಸ್ತಾರೆ ಸರ್? ಏನಿಲ್ರಿ, ನಮ್ಮ ತಾಯಿ ತವ್ರ ಮನೆ ಅಂತೂ ಮನಗೋಳಿ, ತಮಗೆಲ್ಲ ಗುರ್ತೈತಿ. ಮನಗೋಳಿಗೌಡ್ರ ಮಗಳು. ನಮ್ಮ ತಂದೆಯವರು ಭೀಮನಗೌಡ ಮುತ್ತಾರ ಮಗ. ಅವ್ರಾದ್ರೂ ಸಹಿತ ಒಂದ್ಸತಿ ಮಂಡಳ ಪ್ರಧಾನರಾಗಿದ್ರು. ಅದು ಆಮ್ಯಾಗ ಡಿಸ್ಟ್ರಿಕ್ಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ರು. ಈ ಥರ ನಾವು ಮೊದಲಿನಿಂದ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಂಥ ಮನೆತನ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಸರ್? ನಾವು ಹುಟ್ಟಿ ಬೆಳೆದಿದ್ದು ಮನಗೋಳಿ ಆಗ್ರಿ. ಹಾಂ ಸರ್. ನಾನು ನಮ್ಮ ಮುತ್ತರ ಜೊತೆನೇ ಇರ್ತಿದ್ದೆ.
ಬಿ ಎಸ್ ಪಾಲ್ರ ಜೊತೆ. ಹಾಂ ಸರ್. ಅವ್ರ ಜೊತೆನೇ ಅಂದ್ರೆ ನಾನು ಪೂರಾ ಡಿಗ್ರಿ ಮುಗಿತನ ನಾನು ಊರಿಗೆ ಬಂದಿಲ್ಲ. ಕುದುರೆ ಸಲ್ಗೆ ಬಂದಿಲ್ಲ ಸರ್. 2000 ಇಸ್ವಿಯೊಳಗೆ ಲಗ್ನ ಇತ್ತು. ಅದಾದ್ಮ್ಯಾಗ ಕುದುರೆ ಸಾಲೋಡಿಗೆ ಬಿಟ್ಟು ಎಲ್ಲಿ ಹೋಗಿಲ್ಲ. ಓಕೆ ಸರ್. ತಮ್ಮ ಧರ್ಮ ಪತ್ನಿಯವ್ರ ಬಗ್ಗೆ ತಮ್ಮ ಮಾತಿನ ಸರ್. ನನ್ನ ಧರ್ಮ ಪತ್ನಿ ಗುಲ್ಬರ್ಗ ಜಿಲ್ಲೆ ವರ್ಚನಹಳ್ಳಿ ಗ್ರಾಮದವರು. ಆಕಿ ನಮ್ಗೆ ಹಳೆ ಸಂಬಂಧ ಸ್ವಲ್ಪ ಒಂದು ಕಡೆ ಎಲ್ಲೋ. ಸರಿ ಸರ್. ತಮ್ಮ ಮಕ್ಕಳ ಬಗ್ಗೆ ಏನು ಹೇಳಿ ಬಯಸ್ತಾರೆ ಸರ್? ಮಕ್ಕಳು ನನಗೆ 3 ಜನ ಹೆಣ್ಣು ಮಕ್ಕಳು. ನಾವು 3 ಜನ ಈಗ ಒಬ್ಬಾಕಿ BBA ಮಾಡಿ MBA ಮಾಡಾಕ್ತಾಳ. ಇನ್ನೊಬ್ಬಾಕಿ ಡೆಂಟಲ್ ಮುಗಿಸಿ ಹೌಸ್ಮನ್ಶಿಪ್ ಮಾಡಾಕ್ತಾಳ. ಇನ್ನೊಬ್ಬಾಕಿ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅದಾಳ JSS ಮೈಸೂರಿನಾಗ. ಒಬ್ಬಾಕಿ ಗುಲ್ಬರ್ಗನಾಗ. ಒಬ್ಬಾಕಿ ಹುಬ್ಳಿ ಒಳಗೆ BBA ಮುಗಿಸಿ ಈಗ ಫ್ರಮ್ ಹೋಮ್ನೇ MBA ಮಾಡಾಕ್ತ. ಓಕೆ ಸರ್. ಸಮ್ ಶಾಲಾ ಕಾಲೇಜ್ ದಿನಮಾನಗಳು ಹೇಗಿದ್ದು ಸರ್? ನಮ್ಗೆ ಒಬ್ಬ ತಮ್ಮ, 2 ತಂಗಿದಾರು. ತಮ್ಮ ನಾವು ಕೂಡ ಇರ್ತೀವಿ. ಅವರು ಸೋಮನಗೌಡ ಪಾಟೀಲ್ ಅಂತ ಹೇಳಿ. ಆದ್ರೆ ಅವಂಗೂ ಸೋಮನಗೌಡ ಅಂತ ಯಾರು ಕರೆಯಂಗಿಲ್ಲ, ಸಚಿನ್ ಗೌಡ ಅಂತ ಕರೀತಾರೆ. ಅವನಿಗೆ ಸೊಸೈಟಿ ಅಧ್ಯಕ್ಷ ಆಗಿ ಕೆಲಸ ಮಾಡಿ. ಸರ್ ತಮ್ಮ ಶಾಲಾ ಕಾಲೇಜ್ ದಿನಮಾನಗಳು ಹೇಗಿದ್ದು ಸರ್? ಸರ್ ಶಾಲಾ ಕಾಲೇಜ್ ದಿನಮಾನಗಳಂದ್ರೆ ನಾನು ನಾನು ಡಿಗ್ರಿ ಮುಗಿಸಿದ್ದು ಬಿಜಾಪುರದಲ್ಲಿನೇ. ಓಕೆ ಸರ್. ದರ್ಬಾರ್ ಹೈಸ್ಕೂಲು, ಆಮ್ಯಾಗ KCP ಸೈನ್ಸ್ ಕಾಲೇಜು, ಆಮ್ಯಾಗ ನಂದು BSc ಅಗ್ರಿ. BSc ಅಗ್ರಿ ನಾ ಮುಗಿಸಿದ್ದು ಹಿಟ್ನಾಳಿ ಫಾರ್ಮ್. ನಮ್ಮದು ಕಾಲೇಜಿನ ಸೆಕೆಂಡ್ ಬ್ಯಾಚ್. ಸೆಕೆಂಡ್ ಬ್ಯಾಚ್ ಅಲ್ಲೇ ನಾನು ಡಿಗ್ರಿ ಮುಗಿಸಿದ್ದು. ಅದ್ರ ಜೊತೆ ನಾ ಕಾಲೇಜ್ ಡೇಸ್ನಾಗೂ BA 3rd ಇಯರ್ ಒಂದ್ಸತಿ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ. ಓಕೆ ಸರ್. ಸರ್ ಈಗ ಸದ್ಯ ಸರ್ ತಮ್ಮ ದಿನಚರಿ ಏನ್ರಿ ಯಾವ ರೀತಿಯಾಗಿದೆ ಸರ್? ದಿನಚರಿ ಅಂದ್ರೆ ಮುಂಜಾನೆ ಎದ್ದ ಕೂಡಲೇ ನಾನು ಮೊದಲಿನಿಂದ ಜನರ ಜೊತೆ ಇದ್ದವ, ಜನರ ಜೊತೆನೇ ಇರವ. ನಾನು ನನ್ನ ನೇಟಿವ್ ಕುದುರೆ ಸಾಲೋಡಿಗೆ. ಓಕೆ ಸರ್. ಹಿಂದೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ ಅವಿರೋಧಾಗಿ. ಅದು ರಿಸೈನ್ ಮಾಡಿದೆ. ಆಮ್ಯಾಗ ತಾಲೂಕ್ ಪಂಚಾಯತಿ ಇಂಡಿಪೆಂಡೆಂಟ್ ಆಗಿ ಗೆದ್ದೆ. ಆಮ್ಯಾಗ BJP ಜಿಲ್ಲಾ ಪಂಚಾಯತ್ ಸದಸ್ಯನಾದೆ. ಆ ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗ ಹೆಲ್ತ್ ಮತ್ತು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷನೂ ಇದ್ದೆ. ಅದಾದ್ಮ್ಯಾಗ ಸೊಸೈಟಿ ಅಧ್ಯಕ್ಷನೂ ಆಗಿದ್ದೆ. ಅದಾದ್ಮ್ಯಾಗ ಅವತ್ತಿಂದು ಇವತ್ತಿನ ತನ ಏನೋ ಜಿಲ್ಲಾ ಪಂಚಾಯತ್ ಸದಸ್ಯ, ತಾಲೂಕ್ ಪಂಚಾಯತ್ ಸದಸ್ಯ ಆದ ಕೂಡಲೇ ಬಿಜಾಪುರ ಮನಿ ಮಾಡ್ತಾರ ಆ ತರ ಜನರಲ್ಲಿ ಇದು ಇತ್ತು. ಬಟ್ ಅವತ್ತಿಂದನು ನಾ ಜಿಲ್ಲೆಯಲ್ಲಿ ಎಲ್ಲೇ ಇದ್ರು ಸಹಿತ ರಾತ್ರಿ ಬಂದು ನನ್ನ ಸ್ವಗ್ರಾಮದಲ್ಲೇ ನಾನು ವಸತಿ ಮಾಡೋದು. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ದಿನಚರಿ ಮುಂಜಾನೆ ಎದ್ದ ಕೂಡಲೇ ತೋಟಕ್ಕೆ ಹೋಗ್ತೀನಿ. ಹೋಗಿ ಬಂದ್ ರೆಡಿ ಆಗಿ ಏನ್ ನನ್ ಜನರು ಬಂದಿರ್ತಾರ ಅವ್ರದ್ದು ಏನೇ ಇರ್ಲಿ ಅದನ್ನ ಕೇಳ್ಕೊಂಡು ಅವ್ರಿಗೆ ಕೈಲಾದ ಮಟ್ಟಿಗೆ ಪರಿಹಾರ ಮಾಡಿ ಮುಂದ್ ಕ್ಷೇತ್ರದಾಗ ಹೋಗುವಂತ ದಿನನಿತ್ಯ ಚರಿ. ಓಕೆ ಸರ್. ದಿವಂಗತ BS ಪಾಟೀಲ್ ಅವರ ಬಗ್ಗೆ ತಮ್ಮ ಮಾತೇನು ಸರ್? ದಿವಂಗತ BS ಪಾಟೀಲ್ ಮನಗುಳವ್ರ ಬಗ್ಗೆ ತಮ್ಮ ಉತ್ತರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ಅವ್ರ ಅಜಾದ ಶತ್ರು. ಓಕೆ ಸರ್. ಅವ್ರ ಬಗ್ಗೆ ಸಾಕಷ್ಟು ನೋಡಿದ್ದೀನಿ, ಅವ್ರ ಜೊತೆ ಇದ್ದು ಸಾಕಷ್ಟು ಕಲ್ತಿದ್ದೀನಿ. ಮತ್ತು ಅದೇ ರೀತಿ ಇಲ್ಲಿ ಕುಮಾರಗೌಡ ಮುತ್ತೆ ಆದರೂ ಸಹಿತ ಅವರು ಅವಾಗ ಹಿಂದಕಿನ ಕಾಲಮಾನ ಬೇರೆ ಇತ್ತು, ಅವತ್ತಿನ ರಾಜಕಾರಣ ಬೇರೆ ಇತ್ತು. ಅವತ್ತಿನ ರಾಜಕಾರಣಕ್ಕೆ ಅವ್ರು ಏನು ಬೇಕು ಹೆಂಗೆ ಬೇಕು ಹಂಗಿದ್ರು. ನೀವು ಮುತ್ತೆ ನೋಡಿ ಕಲ್ತಿದ್ದು ನೀವೇನು ಸರ್? ಸಾಕಷ್ಟು ಕಲ್ತೀನಿ ಒಂದೇ ಅಲ್ಲ. ಅವರೆಲ್ಲ ಜನರ ಜೊತೆ ಬೆರ್ತಿರುವಂಥದ್ದು, ಎಲ್ಲ ಸಾಮಾನ್ಯ ಜನರಿಗೆ ಪ್ರೀತಿ ಮಾಡುವಂಥದ್ದು, ಸಾಮಾನ್ಯ ಜನರಿಗೆ ಗುರ್ತಿಸುವಂಥದ್ದು. ಅದೇ ರೀತಿ ಮತ್ತು ಯಾವುದೇ ಜಾತಿ ಜನಾಂಗ ಅನ್ಲಾರ್ದೇ ಎಲ್ಲರಿಗೂ ಸ್ಪಂದಿಸ್ತಿದ್ರು ಅವರು. ಮತ್ತು ಯಾವಾಗೂ ಎಲ್ಲರನ್ನೂ ಜೊತೆ ಕರ್ಕೊಂಡು ಊಟ ಮಾಡುವಂಥದ್ದು, ಜನರ ಜೊತೆ ಇರುವಂಥದ್ದು, ಜನರಿಗೆ ಯಾರು ಏನೇ ಬಂದರೂ ಸಹಿತ ಅವ್ರಿಗೆ ಸ್ಪಂದಿಸಿ ಕೈಲಾದ ಮಟ್ಟಿಗೆ ಸಹಾಯ ಮಾಡುವಂಥ ಗುಣ ಅವರಲ್ಲಿ ಇತ್ತು. ಅದೇ ರೀತಿ ಅವರು ಎಲ್ಲರಿಗೂ ಸಾಕಷ್ಟು ಒಂದು ಅವ್ರ ಪದ್ಧತಿ ಇತ್ತು. ಯಾವಾಗೂ ಸಾಮಾನ್ಯ ಜನರ ಲಗ್ನಕ್ಕೂ ಹೋಗಿದ್ರು, ತೀರ್ಕೊಂಡ್ರು ಹೋಗಿದ್ರು. ಅದೇ ರೀತಿ ಅವಾಗ ಎಲ್ಲರ ಜೊತೆ ಹೆಂಗಂದ್ರೆ ಒಂದು ಬಾಂಧವ್ಯ ಸಂಬಂಧಕ್ಕೆ ಮಹತ್ವ ಕೊಡ್ತಿದ್ರು. ರಾಜಕಾರಣ ಸೆಕೆಂಡ್ರಿ, ಓಟು ಎಲೆಕ್ಷನ್ ಅದು ಬಿಟ್ಟು ಅದನ್ನ ಮೀರಿ ಎಲ್ಲರ ಜೊತೆ ಸಂಬಂಧ ಇಟ್ಕೊಂಡು ಒಂದೇನೋ ಆತ್ಮೀಯತೆ ಸಂಬಂಧ ಇತ್ತು. ಆ ಸಂಬಂಧನ ಅವರು ಬೆಳೆಸ್ಕೊಂಡು ಬಂದ್ರು. ಅವ್ರ ಜೊತೆ ಇದ್ದು ನಾವು ಅವರಲ್ಲಿ ಕಲ್ತಿದ್ದು ಸ್ವಲ್ಪ.
ಸರ್ ತಮ್ಮ ನಾಯಕತ್ವ ಗುಣ ಯಾವಾಗಿನಿಂದ ಸರ್? ಸರ್ ಫ್ರಮ್ ಕಾಲೇಜ್ ಡೇಸ್. ಕಾಲೇಜಿಂದ ಸರ್. ಕಾಲೇಜ್ದೊಳಗೆ ಅಲ್ಲೇನು ತಮ್ಮ ಲೀಡರ್ಶಿಪ್ ಏನು ಆಗಿತ್ತು ಸರ್? BSc ಅಗ್ರಿ ಕಲಿಯೋತ್ನಾಗ ನಾ 3rd ಇಯರ್ ಇದ್ದೆ. ಓಕೆ 3rd ಇದ್ದಾಗ ನಾನು ಅನ್ಅಪೋಸಾಗೆ ಕ್ಲಾಸ್ ಅಂತೇಳಿ ಇಲೆಕ್ಟ್ ಮಾಡಿದ್ರು ನನ್ನೆಲ್ಲ ಸ್ನೇಹಿತರು ಸೇರಿ. ಆಮ್ಯಾಗ ನಾನು ಪ್ರೆಸಿಡೆಂಟ್ ಆದೆ. ಆ್ಯಕ್ಚುಲಿ 3rd ಇಯರ್ ಇದ್ದಾಗ ಪ್ರೆಸಿಡೆಂಟ್ ಆಗಲಿಕ್ಕೆ ಇರಲಿಲ್ಲ, ಎಲ್ಲ ಫೈನಲ್ ಇಯರ್ ಅವರೇ ಹಾಕಿದ್ರು. ಬಟ್ ಫೈನಲ್ ಇಯರ್ ನನ್ನ ಸ್ನೇಹಿತರು ಸಹಿತ ನನ್ ಸಪೋರ್ಟ್ ಮಾಡಿ ಅವತ್ತು ನನಗೆ ಅಧ್ಯಕ್ಷ ಹೇಳಿ ಘೋಷಣೆ ಮಾಡಿದ್ರು. ಅವತ್ತಿನಿಂದನೂ ನಾನು, ಯಾಕಂದ್ರೆ ನಮ್ಮ ಮನೆಯ ಹಿನ್ನೆಲೆ ಏನಂದ್ರೆ ರಾಜಕಾರಣ, ಅವ್ರ ಜೊತೆ ಇರೋದ್ರಿಂದ ಬಾಯ್ ಬ್ಲಡ್ ಬಂದಿತ್ತು. ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರ ನಮ್ಮ ಮುನ್ಗುಳಿಯಾಗೆ ದೊಡ್ಡವಾಗಿದ್ದೆ, ಅವ್ರಿಗೆ ಅಮ್ಮ ಅಪ್ಪ ಅತ್ತಿದ್ದೆ ನಾನು. ಇಲ್ಲಿ ಸಂಪರ್ಕನೇ ಇರ್ಲಿಲ್ಲ. ಅವಾಗ ಮನ್ಯಾಗ ಹೇಳ್ತಿದ್ರು, ಇವ್ರೊಬ್ರು ಹೈರಾಣ ಆಗಿದ್ ಸಾಕು, ನೀವ್ ಯಾರು ರಾಜಕಾರಣ ಮಾಡ್ಬೇಡ್ರಿ, ನೀ ಸುಮ್ ಇರೋಪ್ಪ, ನೌಕರಿ ಮಾಡು, ಸಾಲಿ ಕಲಿ ಅಂತ ನಮ್ಗೆ ಹೇಳ್ತಿದ್ರು. ಆದ್ರೆ ಅವ್ರ ಮಾತು ಕೇಳಿಲ್ಲ ನಾವು. ಒಳಗ್ ಒಂದೊಂದ್ಸತಿ ಯಾವಾಗೂ ನಮ್ಗಿದು ಆದಾಗ ಅವ್ರ ಮಾತು ನೆನಪಿಗೆ ಬರ್ತದೆ. ಸರ್ ತಮ್ಮ ಗ್ರಾಮ ಪಂಚಾಯತಿಯಿಂದ ವಿಧಾನಸಭೆ ಸಭೆಯವ್ರು ಹೋಗ್ಬೇಕಾದ್ರೆ ತಮ್ಮ ಪ್ರೇರಣೆ ಹೆಂಗೆ ಸರ್? ಯಾರ್ದು ಪ್ರೇರಣೆ ಏನಿಲ್ಲ ಸರ್, ನಮ್ದು ಹೋರಾಟ. ಮೊದ್ಲ ಗ್ರಾಮ ಪಂಚಾಯತಿಗೆ ನಾವು ಒಂದು ಪೆನಲ್ ಮಾಡ್ಕೊಂಡು ಲೋಕಲ್ ರಾಜಕಾರಣದಾಗ ಏನೋ ಇತ್ತು. ಬಟ್ ಅನಿವಾರ್ಯ ಕಾರಣದಿಂದ ಅವತ್ತು ಏನೋ ಸ್ವಲ್ಪ ನಮ್ಗೆ ನೋವಾಯ್ತು, ರಾಜೀನಾಮೆ ಕೊಟ್ಟೆ. ಅದಾದ್ಮ್ಯಾಗ ಎಲ್ಲಾ ಜನ ಗುರುತಿಸಿ ನನಗೆ ತಾಲೂಕ್ ಪಂಚಾಯತಿಗೆ ಆಯ್ಕೆ ಮಾಡಿದ್ರು ಇಂಡಿಪೆಂಡೆಂಟ್. ಅವಾಗ ನಾನು ಕಾಂಗ್ರೆಸ್ನಲ್ಲಿ ಇದ್ವಿ, ನಮ್ಮ ಅಪ್ಪಾರ. ಅವಾಗ ಕಾಂಗ್ರೆಸ್ ಟಿಕೆಟ್ ಕೇಳಿದ್ವಿ, ಟಿಕೆಟ್ ಕೊಡ್ಲಿಲ್ಲ. ಕೊಡ್ಲಾಗ ನೀವು ಕೊಡ್ರಿ ಬಿಡ್ರಿ ನಾವು ಮೆಂಬರ್ ಹಾಕ್ಯವತ್. ಅವಾಗ ಅಷ್ಟು ನಾವು ಇನ್ನೂ ಏಜ್ ಸಾಣದು, ಅವಾಗ ಇಷ್ಟು ತಿಳುವಳಿಕೆ ಇರ್ಲಿಲ್ಲ. ನಿಂತ್ವಿ. ಏನೋ ಜನ ಆಶೀರ್ವಾದ, ದೇವ್ರ ಅನುಗ್ರಹದಿಂದ 280 ಹೋಟ್ಲೆ ಗೆದ್ದೆ. ಗೆದ್ದ ಮೇಲೆ ಆ ಪೀರಿಯಡ್ ಮುಗೀತು. ಮುಂದ ಮತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು. ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಾಗ ಇಡೀ ನನ್ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಬರುವಂತ ಎಲ್ಲಾ ಹಳ್ಳಿ ಜನರು, ಏನ್ ನಮ್ ನಾಯಕರು, ನಮ್ ಎಲ್ಲಾ ಆತ್ಮೀಯರು ಎಲ್ಲಾರು ಸೇರಿ ಒಂದ್ ಡಿಸಿಷನ್ ಮಾಡಿದ್ರು. ಇಲ್ಲ, ನಾವು ಬಿಜೆಪಿಯಿಂದ ನಿಂಗೆ ಟಿಕೆಟ್ ಕೊಡಿಸ್ತೀವಿ, ನೀನ್ ನಿಂದಿರ್ಬೇಕು ಅನ್ನೋಂತ ಮಾತನ್ನ ಅವ್ರು ಹೇಳಿದ್ರು. ಅವಾಗ ಅವ್ರಿಗೆ ನಾನು ಹೇಳಿದೆ, ನೀವ್ ಏನ್ ಹೇಳ್ತೀರಿ ನಾ ಕೇಳಕ್ ರೆಡಿ. ಅಕಸ್ಮಾತ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರ ಮತ್ ನಾ ಇಂಡಿಪೆಂಡೆಂಟ್ ನಿಂದ್ರವ, ನೀವು ಆಶೀರ್ವಾದ ಮಾಡ್ಬೇಕು. ಅವಾಗ ಆ ಮಾತಿಗೆ ಒಪ್ಕೊಂಡು ಅವರೇ ಹೋರಾಟ ಮಾಡಿ. ಯಾಕಂದ್ರೆ ನಾ ಬಿಜೆಪಿ ಒಳಗೆ ಇರ್ಲಿಲ್ಲ ಅವಾಗ, ನಾನು ಬಿಜೆಪಿ ಚುನಾವಣೆ ಮಾಡಿರ್ಲಿಲ್ಲ. ನನಗೆ ಟಿಕೆಟ್ ಕೇಳಕ್ ಯಾವ್ದು ನೈತಿಕ ಹಕ್ಕು ಇರ್ಲಿಲ್ಲ. ನಾನು ಒಂದ್ ಸ್ವಲ್ಪ ಪ್ರಿನ್ಸಿಪಲ್ ಇದ್ರ ಮನುಷ್ಯ, ಇರ್ಲಾರ್ದು ಕೇಳಕ್ ಹೋಗಂಗಿಲ್ಲ. ಅವಾಗ ಇಲ್ಲ, ನಾವು ವಾಪಸ್ ತರ್ತೀವಿ ಅಂದ್ ಟಿಕೆಟ್ ತಂದ್ರು. ಆಮೇಲೆ ಬಿಜೆಪಿಯಿಂದ ಗೆದ್ದೆ. ತಮ್ಗೆ ಗುರ್ತದ, ಮುಂದ್ ಬಿಜೆಪಿ ಜಿಲ್ಲಾ ಪಂಚಾಯತ್ ಇದ್ದಾಗ ನಾನು ಈ ಕ್ಷೇತ್ರದಾಗ ಬಿಜೆಪಿ ಸಂಘಟನೆಯನ್ನು ಮಾಡಿದ್ದೆ. ಅವತ್ ಯಾರು ಇರ್ಲಿಲ್ಲ ಇಲ್ಲಿ, ಬಿಜೆಪಿ ಅವರೇ ಯಾರು ಇರ್ಲಿಲ್ಲ. ಅವಾಗ ಸಂಘಟನೆ ಮಾಡಿದ್ದೆ. ಸಂಘಟನೆ ಮಾಡಿ ಮುಂದ MLA ಟಿಕೆಟ್ ಕೇಳಿದಾಗ ನನ್ ಟಿಕೆಟ್ ಸಿಗ್ಲಿಲ್ಲ. ಸಿಗ್ಲಾರ್ದಂಗ ಅದ್ ಕೂಡಲೇ ಅವಾಗ ದೇಶಪಾಂಡೆ ಸಾಸ್ನೂರವ್ರ ಮಗ ಸೋಮನಗೌಡ್ರು ಕರೆದು ಟಿಕೆಟ್ ಕೊಟ್ರು. ಅವ್ರಿಗೆ ಟಿಕೆಟ್ ಕೊಟ್ಮ್ಯಾಗ ಬಿಜೆಪಿ ಇಬ್ಬಾಗ KJP ಬಿಜೆಪಿ ಆಯ್ತು. ಅವಾಗ ಯಡಿಯೂರಪ್ಪ ಅವ್ರು ಕರೆದು ನಾನ್ KJP ನಿಂದ್ರಪ್ಪ, ನಾನ್ ಟಿಕೆಟ್ ಕೊಡ್ತೀನಿ ಅಂದ್ರು. ಅವತ್ KJP ಇಂದ ಕಾಂಟೆಸ್ಟ್ ಮಾಡಿದೆ. ಅವಾಗ 25,000 ಓಟ್ ತಗೊಂಡೆ. ಈ ಜಿಲ್ಲೆಯೊಳಗ ಹೈಯೆಸ್ಟ್ ಓಟ್ ನಾನೇ ತಗೊಂಡಿದ್ದ. ಅವಾಗ ತಗೊಂಡು ಚೋಲ್ ಆಯ್ತು. 8,000 ಸೋತ್ವಿ. ಅವಾಗ ನಾನು 25 ತಗೊಂಡೆ, ಸೋಮನಗೌಡ್ರು 28 ತಗೊಂಡ್ರು, 36 ತಗೊಂಡ್ ನಡಾಳಿಯವ್ರು 36 ತಗೊಂಡ್ ಗೆದ್ರು. ಅದಾದ್ಮ್ಯಾಗ KJP ಬಿಜೆಪಿ ಮತ್ ಸೇರಿದ್ರು. ಸೇರಿದ ತಕ್ಷಣ ಮತ್ ನಾವು ಟಿಕೆಟ್ ಕೇಳಿದ್ವಿ. ಅವಾಗ ಮತ್ ಟಿಕೆಟ್ ಕೊಡ್ಲಿಲ್ಲ. ಕೊಡ್ಲಾರ್ದಾಗ ನನಗ ಕುಮಾರಸ್ವಾಮಿ ನೀ ಯಾರ ಜೋಡಿ ಹೋಗ್ಬೇಡಪ್ಪ, ನೀನ್ ನನ್ ಜೊತೆ ಇರು, ನಿಂಗ್ B.Pharm ಕೊಡ್ತೀನಿ ಅಂತ ಹೇಳಿ ಕೊಟ್ರು. ಆ ಟೈಮ್ದಾಗ ಬಿಜೆಪಿ ಅವರು ಆಫರ್ ಮಾಡಿದ್ರು. ಮತ್ತ ನನಗ ಕಾಂಗ್ರೆಸ್ನವರು ಎಲ್ಲೋ ಒಂದ್ ಕಡೆ ಕರೆದು, ಆದ್ರ ನಿರ್ದಿಷ್ಟವಾಗಿ ಯಾರು ಆಶ್ವಾಸನೆ ಕೊಡ್ಲಿಲ್ಲ. ಬಟ್ ನನಗ ಕುಮಾರಸ್ವಾಮಿ ಹೇಳಿದ್ರು, ಎಲ್ಲಾರು ನಿಂಗ್ ಮೋಸ ಮಾಡ್ತಾರ, ನೀನ್ ನಮ್ ತಮ್ಮ ಇದ್ದಾಗ ನನ್ ಜೊತೆ ಇರು, ನೀನ್ B.Pharm ಕೊಡ್ತೀನಿ ಅಂತ ಹೇಳಿ ನಾನ್ B.Pharm ವಿತ್. ಅವಾಗ ಅವ್ರು ಹೇಳ್ದಾಗ ನಾನು ನನ್ನ ಕ್ಷೇತ್ರದ ಜನರಿಗೆ
ಕೇಳಿ ನಿಮ್ಗೆ ಮಾತು ಕೊಡ್ತೀನಿ ಅನ್ನೋಂಥ ಮಾತು ಅವತ್ತು ಕುಮಾರಣ್ಣವ್ರಿಗೆ ನಾ ಹೇಳಿದೆ. ಅವಾಗ ಆಯ್ತು ನೀ ಟೈಮ್ ತಗೊಂಡು ನಾನು ಇಲ್ಲಿ ಬಂದು ಕ್ಷೇತ್ರದ ಎಲ್ಲಾ ಜನರಿಗೆ ಸೇರಿಸಿ ಏನು ಎಲ್ಲಾರ ಅಭಿಪ್ರಾಯ ತಗೊಂಡು ಅವ್ರೆಲ್ಲಾರು ಓಕೆ ನೀನ್ ನಿಂದ್ರಪ್ಪ JDS ದಿಂದ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಕುಮಾರಣ್ಣವ್ರಿಗೆ ಅದೇ ಹೇಳಿದೆ, ನೀವು ಬಿ ಫಾರ್ಮ್ ಕೊಟ್ರಿ ನಾ ಹೋಗಿ ನಿಂತೆ, ಜನ ಕೈ ಹಿಡಿಲಿಲ್ಲ ಅಂದ್ರ ನಾ ಏನ್ ಮಾಡಕ್ ಹೋಗಂಗಿಲ್ಲ, ಅವ್ರು ಇಲ್ಲಿ ಚುನಾವಣೆ ಮಾಡೋರು, ಅವ್ರು ಎಸ್ ಅಂದ್ರ ನಾ ಓಕೆ, ಇಲ್ಲ ಅಂದ್ರ ಇಲ್ಲ. ಅವಾಗ ಆಯ್ತಂದ್ ನಾನು ಬಂದು ಸಭೆ ಮಾಡಿ ಎಲ್ಲ ನನ್ನ ಹಿತೈಷಿಗಳಿಗೆ ಎಲ್ಲರಿಗೆ ಕೇಳಿದಾಗ ಇಲ್ಲ ನೀನ್ ನಿಂದ್ರು ನಾವು ಚುನಾವಣೆ ಮಾಡ್ತೀವಿ ಅಂದ್ರು. ಅವಾಗ ತಮ್ಗೆಲ್ಲ ಗುರ್ತದ 18 ಚುನಾವಣೆ ಒಳಗ ಕೇವಲ 3,000 ಓಟ್ಲಿಂದ ಸೋತೆ. 3,150 ಓಟ್, 3,300 ಓಟ್ ಸೋತ ಮ್ಯಾಗನು ಸಹಿತ ನಿರಂತರವಾಗಿ ಕ್ಷೇತ್ರದಲ್ಲಿ ಸಂಪರ್ಕ ಇಟ್ಕೊಂಡು ನಾನು ಜನರ ಜೊತೆ, ಯಾಕಂದ್ರೆ KJP ಸೋತಾಗನು ನಾನು ಜನರ ಜೊತೆ ಸಂಪರ್ಕ ಕಳ್ಕೊಳ್ಳಿಲ್ಲ, ಜನರ ಜೊತೆ ಬೆರ್ತು ಜನರ ಜೊತೆ ಇದ್ದು ಸಂಘಟನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ಈ 3,000ದಾಗ ಸೋತಾಗ ಜನರಿಗೆ ಏನಪ್ಪಾ 10 ವರ್ಷ ಐತಿ ಇವನು ಇಲ್ಲಿ ಅಡ್ಡಾಡಾಗ್ತಾನ, ನಮ್ ಜೊತೆ ಅದಾನ, ನಮ್ ಕಷ್ಟ ಸುಖಕ್ಕ ಹಾಕಾನ ಅನ್ನಂತ ಒಂದ್ ದೊಡ್ಡ ಅನುಕಂಪ ಒಂದ್ ಸಣ್ಣ ಮಕ್ಕಳಿಗೆ ಹಿಡಿದು ದೊಡ್ಡವ್ರ ತನ ಮತ್ತೆ ಆ ಜಾತಿ ಜಾತನೆ ಎಲ್ಲಾ ಸಮಾಜ ವರ್ಗದವರು ನನ್ ಜೊತೆ ನಿಂತು ನಂಗೆ ಆಶೀರ್ವಾದ ಮಾಡಿದ್ರು. ಮೊನ್ನೆ 23 ಚುನಾವಣೆ ಒಳಗ JDS ದಿಂದ ಗೆದ್ದು. ಓಕೆ ಸರ್, ಚಿಕ್ಕ ಮಕ್ಕಳಿಗೂ ಸಹಿತ ರಾಜುಗೌಡ ಅನ್ನೋದು ಕೊಂಡು ಹಿಡಿತಾರೆ ಸರ್. ಹೌದು, ಅದು ನಾನು ಅವಾಗಿನೇ ಅನ್ಕೊಂಡೆ, ಆ ಮಕ್ಕಳ ಮನಸ್ಸಿನಲ್ಲಿ ಎಲ್ಲಾರ ಅವ್ರು ಸ್ಕೂಲ್ ಬಸ್ ಹೊಂಟಿತ್ತಂದ್ರ ಯಾವ್ದಾರ ಸ್ಕೂಲ್ ಮುಂದ್ ಹೊಂಟ್ನಿ ಅಂದ್ರ ಇವತ್ತಿಗೂ ರಾಜುಗೌಡ ಚೀರ್ತಾರ ಹುಡುಗರು. ಅವಾಗೇನ್ ಖುಷಿ ಆಕೈತಂದ್ರ ಆ ಮಕ್ಳಂದ್ರ ನಾ ದೇವ್ರತ್ ಕಾಣ್ತೀನಿ, ಆ ದೇವ್ರ ಮನಸ್ಸಿನಾಗೂ ಬಂದದಪ್ಪ ನಾ ಆಗ್ಲಿ ಅನ್ನಂತ ಆಶಾನ ನಾ ವ್ಯಕ್ತಪಡಿಸ್ತೇನೆ. ಸರ್, ಇಲ್ಲಿ ದೇವರಿಪುರ ಮತಕ್ಷೇತ್ರ JDS ಪ್ರಬಲ ಇಲ್ಲ, ಅನುಕಂಪದ ಮೇಲೆ ಗೆದ್ದಂಥವ್ರು ರಾಜುಗೌಡರು ಅನ್ನಂತ ಮಾತಾಡ್ತಾರೆ ಸರ್. ಅನುಕಂಪ ಅಂತೂ 100%, ಅದಕ್ಕೆ 2 ಮಾತೇ ಇಲ್ಲ. 2 ಸತಿ ಸೋತಾನ, ಏನೋ ಎಲ್ಲ ಇದು ಆಗ್ಯಾನ, ಇದೊಂದ್ ಸತಿ ಗೆಲ್ಲಿಸ್ಬೇಕು ಅನ್ನಂತ ಎಲ್ಲಾ ಜನರ ಮನಸ್ಸಿನಾಗ ಇದ್ದಂಥದ್ದು. ಅದ್ರ ಜೊತೆ JDS ಪ್ರಬಲ ಅನ್ನೋಕಿನ ಮತ್ ಹಿಂದ್ ನಾನು KJP ನಿಂತಿದ್ದೆ ಫಸ್ಟ್ ಟೈಮ್. ಅವಾಗ ಎಲ್ಲಿ KJP ಇತ್ತು, ಅವಾಗನು 25,000 ಓಟ್ ತಗೊಂಡಿದ್ದೆ. ಮತ್ತ ಅದಕ್ಕಿಂತ ಹಿಂದಿನ ಸತಿ ನಾ JDS ದಿಂದ ಸೋತ್ರು ಸಹಿತ 45,000 ಓಟ್ ತಗೊಂಡಿದ್ದೆ. ಜನ ನನ್ ಜೊತೆ ಅದಾರ. ಈ ಸತಿ ಅನುಕಂಪ ಒಂದ್ ಕೊಡ್ತು, ಹೀಗಾಗಿ ನಾ ಗೆದ್ದೀನಿ. ಮತ್ತ ಅದ್ರ ಜೊತೆ ನನ್ನ ಅಭಿಲಾಷೆ, ನಾ ಇವತ್ತಿಗೂ MLA ಅಂದ್ರೆ ನಾ ಜನರ ಪರವಾಗಿರೋಂತವ, ಜನರ ಜೊತೆ ಇರೋವ. ಮತ್ ಇವತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ನಾ ಹೋಗಿಲ್ಲ. ಇವತ್ತು MLA ಆದ್ರೂ ನಾನೇನ್ ಬೆಂಗಳೂರಿಗೆ 2 ದಿವ್ಸ ಮೀಟಿಂಗ್ ಇದ್ದಾಗ ಹೋಗಿರ್ತೀನಿ, ಮತ್ ಬಂದ್ ಕ್ಷೇತ್ರದಾಗೆ ಇರ್ತೀನಿ. ಇವತ್ತಿಗೂ ಜನರಿಗೆ ಮುಂಜಾನೆ ಅದನ್ನ ಅಟೆಂಡ್ ಮಾಡೇ ಮುಂದಿನ ಕೆಲಸ. ಈಗ ಸರ್, ಒಂದು ಬಾರಿ MLA ಆದ್ರೆ ಬೆಂಗಳೂರು, ಬಿಜಾಪುರ ಮನೆ ಕಟ್ಟಿಸಿರ್ತಾರೆ ಸರ್. ನೀವು ಏನಾದರೂ ಕ್ಷೇತ್ರ ಮಧ್ಯದಾಗ ಜನರ ಮಧ್ಯದಾಗ ಇರ್ತೀರಿ ಸರ್. ಸರ್, ಇನ್ನೊಂದು ಈ ಕುದುರೆ ಸಾಲೋಡಿಗೆ ಒಳಗೆ ಯಾಕೆ ನಾನು ಆಫೀಸ್ ಮಾಡೀನಂದ್ರ, ಆಫೀಸು ಮನೆ ನಾನು ಇಲ್ಲಿ ಯಾಕೆ ಮಾಡೀನಂದ್ರ, ನಮ್ ದೇವರೂಪಿಗೆ ಕಾನ್ಸ್ಟಿಟ್ಯೂನ್ಸಿ 4 ತಾಲೂಕುಗಳನ್ನ ಒಳಗೊಂಡದ. ಒಂದು ತಾಳಿಕೋಟಿ, ಒಂದು ಬಸವನ ಬಾಗೇವಾಡಿ, ಒಂದು ದೇವರೂಪರಿಗೆ, ಒಂದು ನಿಡಗುಂದಿ. ಇವು 4 ತಾಲೂಕಿನ ಜನರಿಗೆ ನಾನು ಸೆಂಟ್ರಲ್ ಪ್ಲೇಸ್ ಅಂತ ಕುದುರೆ ಸಾಲೋಡಿಗೆ. ಯಾಕಂದ್ರೆ ದೇವರೂಪರಿಗೆ ಈ ಕಡೆ ಚಿಕ್ಕರುಗಿಂದ ಬರ್ಬೇಕಂದ್ರು 30-40 ಕಿಲೋಮೀಟರ್, ತಾಳಿಕೋಟಿ ಸೈಡ್ ಹಳ್ಳಿಯವ್ರು ಬರ್ಬೇಕಂದ್ರು 30-40, ಕಲ್ಕೇರಿಯಿಂದ ಬರ್ಬೇಕಂದ್ರು ಅವ್ರಿಗೆ ಅಷ್ಟೇ. ಬಾಗೇವಾಡಿ ತಾಲೂಕು ಇಟಗಿ, ಜಿರ್ಲಮಾವಿ, ಮುದ್ದಾಪುರಿಂದ ಬರ್ಬೇಕಂದ್ರು 30-40 ಕಿಲೋಮೀಟರ್. ಈ ತರ ಜನರಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಸೆಂಟ್ರಲ್ ಪ್ಲೇಸ್. ಬಟ್ ಇನ್ನೊಂದು ನೋವು ಐತ್ ನನಗೆ, ಏನಂದ್ರ ಸಾಲೋಡಿಗೆ ಸ್ವಲ್ಪ ಇಂಟರ್ನಲ್, ಇಪ್ಪರಿಗಿಂದ 5 ಕಿಲೋಮೀಟರ್ ಒಳಗ್ ಬರ್. ಇದಕ್ಕಿನ ಬೆಟರ್ ನಾನು ಹೂವಿನಿಪ್ಪರಿಗೆ ಆಫೀಸ್ ಮಾಡಿದ್ರ ಅಂದ್ರ ವಾಹನ ಸೌಕರ್ಯ ಇದ್ದವ್ರಿಗೆ, ಮೋಟರ್ ಸೈಕಲ್ ಕಾರ್ ಇದ್ದವ್ರಿಗೆ ತೊಂದ್ರೆ ಆಗಂಗಿಲ್ಲ ಬರಕ್. ಕೆಲವು ಜನ ಹೇಳೋದು ಇಲ್ಲಿ ಇಂಟರ್ನಲ್ ಬರ್ಬೇಕಂದ್ರ ತೊಂದ್ರೆ ಆಗ್ತದೆ. ಅದಕ್ಕೆ ಹೂವಿನಿಪ್ಪರಿಗೆ ಆಫೀಸ್ ಮಾಡ್ಬೇಕನ್ನಂತ ಕನಸದ. ಆ ದೇವ್ರು ಯಾವಾಗ ನೆನಸ್ ಮಾಡ್ತಾನೆ ಗೊತ್ತಿಲ್ಲ. ತಾವು MLA ಆಗಿದ್ರು ಸರ್, ಯಾವುದೇ ಹಾಮ್ ತಮ್ಮಲ್ಲಿಲ್ಲ, ಅತ್ಯಂತ ಸರಳ ತಮ್ಮ ಸರ್. ಅದು ನಮ್ ಬಂದೇ ಅಲ್ರಿ, ನಮ್ ಬ್ಲಡ್ನಾಗೆ ಇಲ್ಲ. ಯಾಕಂದ್ರೆ ನೀವು ಹೇಳಿದ್ರಿ ಮನುಗೌಡರು, ಕುಮಾರ್ ಅವ್ರೆಲ್ಲಾ ಹೆಂಗಿದ್ರು, ಅವ್ರ ಹೆಂಗ್ ನಡೆದ್ರು, ಅದೇ ಸಂಸ್ಕಾರದಾಗ ನಾವು ಹೊಂಟಿವಿ. ಇವತ್ತ MLA ಆದ ತಕ್ಷಣ ತೆಲಿಗೆ ಹಚ್ಕೊಳಕ್ ಹೋಗಿಲ್ಲ ನಾವು.
ಯಾಕಂದ್ರೆ ನಾವು ಹುಟ್ಟುಟ್ಲೆ MLA ಅದಾರ ನನ್ನ ಮನ್ಯಾಗ. ನಾನು ನೋಡಿಬಿಟ್ಟಿನಿ ಅದು. ಹೌದು ಸರ್. ಅದ್ನಾಗ ಅದು ಯಾವಾಗ ಇರ್ತದೋ ಯಾವಾಗ ಹೋಗೋದ ಗುರ್ತಿಲ್ಲ. ಹೌದು ಸರ್. ನಮ್ಗೊಂದು ಏನು ಅಭಿಲಾಷೆ ಅಂದ್ರೆ ಇವತ್ತು ಅಧಿಕಾರ ಇದ್ದಾಗ ನಾವು ಏನಾರು ದರ್ಪ್ ಮಾಡಿದ್ವಿ, ಏನಾರ ಅಧಿಕಾರ ತೆಲಿಗೆ ಹಚ್ಕೊಂಡಿವಿ ಅಂದ್ರೆ ಅಧಿಕಾರ ಹೋಗಿನ ತೊಂದ್ರೆ ಆಗ್ತದೆ. ಹೌದು ಸರ್. ನಿಜ ಸರ್. ನಾವು ತೊಂದ್ರೆ ಹೋಗ್ಲಾರ್ದೆ ಒಂದು ಆಧ್ಯಾತ್ಮಿಕ ಚಿಂತನೆ ಮಾಡ್ಕೊಂಡು ಎಲ್ಲರ ಜೊತೆ ಹೆಂಗ್ ಪ್ರೀತಿಯಿಂದ ಇದ್ವಿ ಅಂದ್ರೆ ಹೋದ್ರು ಆರಾಮಿರ್ತೀವಿ, ಇದ್ರು ಆರಾಮಿರ್ತೀವಿ. ಓಕೆ ಸರ್. ಓಕೆ ಸರ್. ರಾಜುಗೌಡರು ಸಮಾಧಾನ ಅನ್ನೋದು, ಈ ಸಮಾಧಾನ ಅನ್ನೋದನ್ನು ಅಧಿಕಾರಿಗಳು ದುರುಪಯೋಗ ಮಾಡ್ಕೋಬೋದಲ್ಲ ಸರ್? ಸರಿ, ಹೆಂಗೈತಂದ್ರ ನಮ್ಮ ಕ್ಷೇತ್ರದ ಪರಿಸ್ಥಿತಿ ಸಮಾಧಾನ ನಂದು ಒಂದು ಸ್ವಭಾವ ಅದ. ಏನದ ಅಂದ್ರ ಒಬ್ಬ ಜನಸಾಮಾನ್ಯ ಇರ್ಲಿ, ಒಬ್ಬ ಅಧಿಕಾರಿ ಇರ್ಲಿ, ಎಲ್ಲಾರ್ಗಿ ಅವ್ರಿಗೆ ಆದಂತ ಸೆಲ್ಫ್ ರೆಸ್ಪೆಕ್ಟ್ ಇರ್ತದ. ನಾವು MLA ಅಂದ ತಕ್ಷಣ ಅವ್ರಿಗೆ ಯಾಕಡ್ರೆ ನಡ್ಕೋಬಾರ್ದು, ಅವ್ರಿಗೆ ಗೌರವದಿಂದ ಕಾಣ್ಬೇಕನ್ನಂತ ನಮ್ಮ ಹಿರಿಯರು ಹಾಕಿ ಕೊಟ್ಟಂತ ಪಾಠ. ಹೌದು ಸರ್. ಆ ಪಾಠನ ನಾವು ಪಾಲಿಸ್ಕೊಂಡು ಹೊಂಟಿವಿ. ಅಧಿಕಾರಿಗಳು ದುರುಪಯೋಗ ಆಕೈತೆ ಅನ್ನೋಕಿನ ಪ್ರೀತಿಯಿಂದ ನಮ್ ಕೆಲ್ಸಾನು ಮಾಡ್ತಾರ. ನಾವು ರಿಕ್ವೆಸ್ಟ್ ಮಾಡೋದ್ರಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾರೆ. ಸರಿ, ಇನ್ನೊಂದು ಹೇಳ, ಹಿಂಗೆ ಒಬ್ಬ ನಮ್ಮ ಫ್ರೆಂಡಿಂದು ಒಂದು ಫೈಲ್ ಇತ್ತು ಅಲ್ಲಿ FD ಒಳಗೆ. ಅವನು ಫೋನ್ ಹಚ್ಚಿದ, ಹಚ್ಚಿ ಕೊಡ್ರ ಎಲ್ಲಾರ ಕಡೆ ಹೇಳ್ಸಿವಿ, ಫೈಲ್ ಕ್ಲಿಯರ್ ಆಗಿಲ್ಲ, ಅದಕ್ಕೆ ಅವ ಸುಮ್ ಹೇಳಿದ್ರ ಮಾಡಂಗಿಲ್ಲ, ಅದಕ್ಕೆ ನೀವು ಅವನಿಗೆ ಬೈಬೇಕು, ನೀವು ಅಂದ್ರ ಮಾಡ್ತಾನ ಫೈಲ್ ಕ್ಲಿಯರ್, ಬೈರಿ ಅಂದ. ನಾ ಹೇಳಿದೆ, ನಿನ್ಗೆ ಯಾಕಪ್ಪ, ನಿನ್ ಫೈಲ್ ಕ್ಲಿಯರ್ ಆಗ್ಬೇಕು ಅಷ್ಟೇ, ನಾ ಬೈತೀನೋ ರಿಕ್ವೆಸ್ಟ್ ಮಾಡ್ತೀನಿ, ಅದ್ ಯಾಕ? ರಿಕ್ವೆಸ್ಟ್ ಮಾಡಿದ್ರು ಮಾಡೋದೇ ಇಲ್ಲ. ನಾನು ನಿಮ್ಗೆ ಹಾಟ್ಲಿ ಹೇಳ್ತೀನಿ, ಒಂದ್ ಫೋನ್ಯಾಗ ನೀಟಾಗಿ ರಿಕ್ವೆಸ್ಟ್ ಮಾಡಿ, ಇದು ಹಿಂಗದ, ಅವ್ ನನ್ ಕ್ಲಾಸ್ಮೇಟ್ ನನ್ ಫ್ರೆಂಡ್ ಅದಾನ, ಅದು ಕ್ಲಿಯರ್ ಆಗ್ಬೇಕಂದ್ರ ಅವ್ ಅಧಿಕಾರಿ ಕ್ಲಿಯರ್ ಮಾಡಿ ನನ್ ಫೋನ್ ಹಚ್ಚಿ ಹೇಳಿದ, ಒಬ್ಬ IAS ಆಫೀಸರ್. ಅವಾಗ ಅವ್ರಂದ್ರು, ಏನಾರ ಹೇಳಿದ್ರಿ? ಅವ್ರು ಯಾರು ಹೇಳಿದ್ರು ಕೇಳಿದ್ದಿಲ್ಲ, ಎಲ್ಲಾರ ಕಡೆ ಹೇಳ್ಸಿದ್ವಿ ಅಂತ ಹೇಳಿ. ನಮ್ ರಿಕ್ವೆಸ್ಟ್ ನಮ್ ಇದು ಒಂದ್ ಇದ್ದೇ ಇರ್ತದ. ಅದಾದ್ಮೇಲೆ ಎಲ್ಲರಿಗೂ ಮನುಷ್ಯತ್ವ ಮಾನ್ಯತೆ ಇದ್ದೇ ಇರ್ತದ. ಅವ್ರು ನಮ್ಮ ನಡವಳಿಕೆಗೆ ನಮ್ ಇದಕ್ಕೂ ಗೌರವ ಕೊಡ್ತಾರೆ. ಮತ್ತ ಅದ್ರ ಜೊತೆ ನನಗೇನಾಗ್ಬೇಕಾಗ್ಯದ, ನನ್ ಕ್ಷೇತ್ರ, ನನ್ ಜನ 15 ವರ್ಷದಿಂದ ನನ್ ಜೊತೆ ಅದ, ಅವ್ರ ಸೇವಾ ಮಾಡ್ಬೇಕು, ಮೂಲಭೂತ ಏನು ಸೌಕರ್ಯ ಅದಾವ ಅದನ್ನ ಒದಗಿಸ್ಬೇಕು, ಅವ್ರಿಗೆ ಸ್ಪಂದಿಸ್ಬೇಕು ಅನ್ನುವಂತ ಕನಸು. ಎಲ್ಲಾ ಮಾಡ್ತೀನಿ ಅಂತ ಹೇಳಕ್ ಆಗಂಗಿಲ್ಲ, ಬಟ್ ಏನ್ ಇಂಪಾರ್ಟೆಂಟ್ ಅದಾವು, ಯಾವ ಮಹತ್ವ ಅದಾವ ಅಂತವ್ರೆ ಅವ್ರಿಗೆ ಸ್ಪಂದಿಸ್ಬೇಕು, ಅವ್ರ ಬಗ್ಗೆ ಕಳ್ಕಳಿಯನ್ನು ಇಟ್ಕೊಂಡು ಹೊಂಟವ್ ನಾನು. ರಾಜುಗೌಡರಿಗೆ ರಾಜಕೀಯದಲ್ಲಿ ಏರಿಳಿತ ಕಂಡಿರ್ಬೋದಲ್ಲ ಸರ್? ಏನ್ ಸರ್? ರಾಜುಗೌಡರು ರಾಜಕೀಯದಲ್ಲಿ ಏರಿಳಿತ ಕಂಡಿರ್ಬೋದಲ್ಲ ಸರ್ ತಾವು? ಮತ್ತೆ 2 ಸತಿ ಸೋತಿದ್ನಲ್ರಿ. ಆ ಸಂದರ್ಭದಲ್ಲಿ ತಮ್ಮ ಕೈ ಹಿಡಿದ್ರು ಯಾರು ಸರ್? ಸರ್, ಜನಾನೇ ಕೈ ಹಿಡಿದ್ರ ನನ್ನ. ಮತ್ ಲಾಸ್ಟ್ ಟೈಮ್ ನಿಮ್ಗೆ ಹಾಟ್ಲಿ ಹೇಳ್ಬಿಡ್ತೀನಿ, ನಾನ್ ಗೆದ್ದಿತೀನಿ ಅನ್ನಂತ ಇಂಟೆಲಿಜೆನ್ಸಿ ರಿಪೋರ್ಟ್ ಇತ್ತು. ನಾ ಗೆಲ್ತೀನಿ MLA ಹಾಕಿನ ಅನ್ನಂತದ್ ಇಂಟೆಲಿಜೆನ್ಸಿ ರಿಪೋರ್ಟ್ ಎಲ್ಲರಿಗಿತ್ತು. ಕಾಂಗ್ರೆಸ್ನವ್ರಿಗಿತ್ತು, BJP ಅವ್ರಿಗಿತ್ತು, JDS ಅವ್ರಿಗಿತ್ತು. ಅವಾಗ ನನಗ ಆಫರ್ ಮಾಡಿದ್ರು, ಹಿಂಗ ಪಾರ್ಟಿ ಫಂಡ್ ಕೊಡ್ತೀವಿ, B.Farm ಕೊಡ್ತೀವಿ, ನಮ್ ಜೊತೆ ಬಾ. ಅವಾಗ ನಾನು ಒಂದೇ ಮಾತು ಹೇಳಿದೆ, ನನಗ ಕಷ್ಟ ಕಾಲದಾಗ ಕುಮಾರಸ್ವಾಮಿ ಅವ್ರು ಆಗ್ಯಾರ, ಕುಮಾರಣ್ಣ ನನ್ ಕಷ್ಟ ಕಾಲದಾಗ ಯಾರು ಯಾವ ಪಾರ್ಟಿಯವರು ಹಿಡಿಲಾರ್ದಾಗ ನನ್ ಕೈ ಹಿಡ್ದಾರ, ಅದಕ್ಕೆ ನಾ ಅವ್ರನ್ನ ಬಿಟ್ಟು ಬರಂಗಿಲ್ಲ. ನಾ ಜನತಾದಳದಿಂದನೇ ಚುನಾವಣೆ ಮಾಡ್ತೀನಿ, ಸೋಲು ಗೆಲುವು ಸಮನಾಗಿ ಸ್ವೀಕಾರ ಮಾಡೋ ರೈತ ನಂಗ, ಅದಕ್ಕೆ ನಾ ಜನತಾದಳ ಬಿಟ್ಟು ಬರಂಗಿಲ್ಲ ಅನ್ನಂತ ಮಾತನ್ನ ಹೇಳಿ ಜನತಾದಳದಿಂದೇ ಕಾಂಟೆಸ್ಟ್ ಮಾಡಿ ಜನತಾದಳದಿಂದೇ ಜನ ಆಶೀರ್ವಾದ ಮಾಡಿ. ಓಕೆ ಸರ್. ಅದ್ರಾಗ ಈ ಚುನಾವಣೆ ಗ್ಯಾರಂಟಿದ ಅಬ್ಬರ, ಅದ್ರಾಗ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಸರ್, SC ST ಮುಸ್ಲಿಂ ಮತಗಳು ಕಾಂಗ್ರೆಸ್, ಅವ ಮತಗಳು ರಾಜುಗೌಡರು ಬಂದು, ಇದು ಹೇಗೆ ಸರ್? ಸರ್, ಇನ್ನೊಂದು ಹೇಳ್ತೀನಿ, ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗೇ ಹೇಳೀನಿ, ಹೌದು, ಬಿಯಾಂಡ್ ಆಫ್ ಕಾಸ್ಟ್ ನನ್ನ ಎಲ್ಲರ ಜೋಡಿ ಸಂಪರ್ಕ ಸಂಬಂಧ. ಇವತ್ತು ನಾನು ಹೇಳ್ತೀನಿ, ಕೆಲವೊಂದು SC ST ಓಟ್ಸು ಕಾಂಗ್ರೆಸ್, ಮೈನಾರಿಟಿ ಕಾಂಗ್ರೆಸ್, ಇವು ನಾವು ಪೂಜಾರಿಗಳತ್ವಿ ಕುರುಬರ ಸಮಾಜ, ಅವರು ಕಾಂಗ್ರೆಸ್ ಅಂತ. ಬಟ್ ನನ್ನ ವೈಯಕ್ತಿಕ ವಿಚಾರನೆ ಯಾವ ಪಾರ್ಟಿನೂ ಬೇಸಿಲ್ಲ, ಅವ್ರು ನನಗೆ ಓಟ್ ಮಾಡ್ರಿ, ಎಲ್ಲಾ ಸಮಾಜದವ್ರು ಮಾಡ್ರಿ. ಮತ್ತೆ ಎಲ್ಲಾ ಸಮಾಜದವ್ರು ಮಾಡಿದ್ರೆ ನಾ ಗೆಲ್ಬೇಕು. ಇವತ್ತು ಮುಸ್ಲಿಮ್ಸ್ ನಾನ್ BJP ಇದ್ದಾಗೂ ನನ್ಗೆ ಓಟ್ ಹಾಕ್ತಿದ್ರು, ಆ BJP ಇದ್ದಾಗೂ ನನ್ಗೆ ಓಟ್ ಹಾಕಿ ಅಲ್ರಿ, BJP ಒಳಗೆ ಇದ್ದಾಗೂ ಸಹಿತ ಮುಸ್ಲಿಮ್ಸ್ ನನ್ ಜೋಡಿ ಇದ್ರು, ಅವತ್ತೂ ನನ್ಗೆ ಓಟ್ ಮಾಡ್ರಿ. ಇವತ್ತು ಈಗ ಎಲ್ಲಾರು ಹೇಳ್ತಾರೆ ಸಿದ್ದರಾಮಯ್ಯ ಅಂದ ತಕ್ಷಣ ಕುರುಬರು ಓಟು ಎಲ್ಲಾ ಕಾಂಗ್ರೆಸ್. ನಾನು ಕೆಲವೊಂದು ಲೀಡರ್ಸ್ಗಳಿಗೆ ಹೇಳೀನಿ,
ದೇವರಿಪುರಿಗೆ ಒಳಗೆ ಅಹಿಂದ ನಾಯಕ ಯಾರು ಇದ್ರು ಅದು ರಾಜೀವ್ ಗೌಡ್ನೇ. ಅಹಿಂದ ಓಟ್ ತಗೊಳ್ಳೋ ಶಕ್ತಿ ಇರೋದು ನನಗೆ. ನಿಜ ಸರ್. ಅಹಿಂದ ಜನ ನನ್ನ ಜೊತೆನೇ ಅದಾರ. ಹೌದು ಸರ್. ಈಗ ಖರ್ಗೆ ಅವರು AICC ಪ್ರೆಸಿಡೆಂಟ್ ಆದ್ರು, ಅವ್ರ ಕಾರಣ ಅವ್ರೆಲ್ಲಾ ಓಟ್ ಕಾಂಗ್ರೆಸ್ ಕಂದ್ರು, ಅವನು ಓಟ್ ನಾ ತಗೊಂಡಿನಿ. ಕೆಲವೊಂದು ಲೆಫ್ಟ್ ಓಟು BJP ಹತ್ತಾರ, ಅವು ಓಟ್ನು ನಾ ತಗೊಂಡಿನಿ. ಯಾಕಂದ್ರೆ ನನ್ ಸಂಪರ್ಕ, ಅವ್ರ ಜೋಡಿ ನನ್ ಸಂಬಂಧ ಅದ. ಕೆಲವೊಂದ್ ಜನ ನನ್ ನೋಡ್ತಾರ, ಪಾರ್ಟಿ ನೋಡಂಗಿಲ್ಲ. ಅವ್ರ ಏನತ್ತಾರ, ನಾನು ಹೋದಾಗ ಹಾಕನ ಪ್ರೀತ್ ಮಾಡ್ತಾನ, ನಮ್ಗೆ ಯಾರನ್ನಾಗಿಲ್ಲ, ನಮ್ಗೆಲ್ಲಾ ಅಪ್ಕೋತಾನ, ಅವ್ನ್ ಬಿಟ್ಟು ಏನೈತಿ ಈ ವಿಚಾರನಾಗ ನನ್ ಜೊತೆ ಅದಾರ ಜನ. ನಿಜ ಸರ್. ಸರ್, ದೇವರಿಪ್ಪರಿಗೆ ಹೊಸ ತಾಲೂಕು ಇನ್ನ ಆಫೀಸ್ ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನುವಂತ ಮಾತು ಸರ್. ಸರ್, ಅದ್ರ ಬಗ್ಗೆ ನಿರಂತರ ಪ್ರಯತ್ನ ಮಾಡಾಕತ್ತೀನಿ. ಈಗ ಪ್ರಜಾಸೌಧ ಸ್ಯಾಂಕ್ಷನ್ ಆಗ್ಯದ. ಮೊನ್ನೆ ಬಜೆಟ್ ನಲ್ಲಿ ನಮ್ ಪ್ರಜಾಸೌಧ ಕೊಟ್ರೆ, ಆ ಪ್ರಜಾಸೌಧನ ಈಗ ಈಗ ಒಂದ್ 15 ದಿವಸ ಒಳಗೆ ಏನೋ ಟೆಂಡರ್ ಆಯ್ತಂದ್ರೆ, ನಾವು ಪೂಜೆ ಮಾಡಿದ್ವಿ, ಪ್ರಜಾಸೌಧ ನಿರ್ಮಾಣ ಆಯ್ತಂದ್ರ ಆಟೋಮೆಟಿಕ್ಲಿ ಎಲ್ಲ ಆಫೀಸ್ಗಳು ಬರ್ಬೇಕು. ಅದ್ರ ಜೊತೆ ನಾ ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟಿದ್ದೀನಿ ಎಲ್ಲಾ ಮಂತ್ರಿಗಳಿಗೆ. ನಮಗ್ ಅರ್ಜೆಂಟ್ ಆಗಿ ಒಂದ್ ಸಬ್ ರಿಜಿಸ್ಟ್ರು, BO ಆಫೀಸು, ಈಗ ತಹಶೀಲ್ದಾರ್ ಅದ. ಸಬ್ ರಿಜಿಸ್ಟರ್ ಆಫೀಸ್ ಯಾಕೆ ನಾನು ಕೇಳಾಕತ್ತೀನಿ ಅಂದ್ರೆ, ರಿಯಲ್ ಎಸ್ಟೇಟ್ ಮಂದಿ ದೊಡ್ಡ ದೊಡ್ಡ ಹೊಲ ಮನಿ ಖರೀದಿಯವ್ರ ಸಂಬಂಧ ಅಲ್ಲ. ನಾನು ಜನಸಾಮಾನ್ಯರ ಜೊತೆ ಇದ್ದವ, ಜನರದ ಕಷ್ಟ ಸುಖ ಏನೈತಿ ಗುರ್ತದ. ಈ ಕ್ಷೇತ್ರದಾಗ 15 ವರ್ಷದಿಂದ ಓಡಾಡಿನಿ. ಈಗೇನದ, ನಾನು ಸಾಲಾನು ಮಾಡೀನಿ. ಸಾಲ ಏನತ್ ಗುರ್ತದ. ಆ ಸಾಲ ತಗೋಬೇಕಾದ ಮನುಷ್ಯನು ನೋಂದ್ ಮಾಡ್ಸಕ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು. ಅವ್ ಮೊದ್ಲೇ ಕಷ್ಟನಾಗಿರ್ತಾನ. ಅವ್ ಹೋಗಿ ಸಬ್ ರಿಜಿಸ್ಟರ್ ಒಂದ್ ದಿನ ಹಾಳ, ಅವ್ನ ಪಗಾರ ಹಾಳ, ಖರ್ಚ. ಅದೇ ಸಬ್ ರಿಜಿಸ್ಟರ್ ಆಫೀಸ್ ದೇವ್ರಿಪ್ಪರಿಗೆ ಇದ್ರ ಅಲ್ಲಿ ಹೋಗಿ ಒಂದ್ ರಿಜಿಸ್ಟರ್ ಮಾಡ್ಕೊಂಡು ಅವ ಲೋನ್ ತಗೋಬಹುದು. ಯಾಕಂದ್ರ ನಾನು ತಳಮಟ್ಟದಿಂದ ಬಂದೀನಿ, ಎಲ್ಲಾ ಕಷ್ಟಗಳು ಗುರ್ತ, ಎಲ್ಲಾನು ನೋಡೀನಿ. ಹಿಂಗಾಗಿ ನನಗ್ ಜನರ ನಾಡಿ ಮಿಡ್ತ ಅರ್ಥ ಆಗ್ತದೆ. ನಾನ್ ಮನೆ ಅಸೆಂಬ್ಲಿ ಹೋಗೋ ಎಲ್ಲಿ ಹೋದ್ರು ನಾನು ಭಾಷಣ ಮಾಡಕ್ ಹೋಗಂಗಿಲ್ಲ. ಈ ಜನರ ಕಷ್ಟ ಏನು ಅದನ್ನ ಕೇಳುವಂತದ್ದು ಅಷ್ಟೇ ನನ್ನ ಕೆಲಸ. ಯಾಕಂದ್ರೆ ನಾನು ದಿನ ಫೇಸ್ ಮಾಡಿರ್ತೀನಿ ಅದು. ಮತ್ತೆ ಈ ಕ್ಷೇತ್ರದಾಗ ಏನ್ ಅವಶ್ಯಕತೆ ಅದ, ಜನರಿಗೆ ಏನ್ ಬೇಕು, 15 ವರ್ಷದಿಂದ ಅಡ್ಡಾಡಿನಿ, ನಮ್ಗೆ ಗುರ್ತದ. ಅದ್ರ ಜೊತೆ ಪ್ರಾಮಾಣಿಕವಾಗಿ ಈಗ ನೋಡ್ರಿ, ದೇವ್ರಿಂದು ಸಾಧ್ಯ ಇಲ್ಲ. ನಾನು ಅಪೋಸಿಷನ್ ನಲ್ಲಿ ಇರುವಂತ MLA, 5 ಗ್ಯಾರಂಟಿ ಅಂತದ್ರೊಳಗೂ ನಂಗೆ ಕ್ಷೇತ್ರ ಜನರನ್ನ ಸಂಭಾಳಿಸ್ಬೇಕಾಗ್ಯದ, ಅವ್ರ ಸೇವಾ ಮಾಡ್ಬೇಕಾಗ್ಯದ. ಆ ನಿಟ್ಟಿನಾಗ ನಾನು ಎಲ್ಲಾರ ಅಂತೇಳಿ ಹೋಗ್ತೀನಿ, ಎಲ್ಲಾರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ನಂಗೆ ಕ್ಷೇತ್ರದ ಕುಂದುಕೊರತೆ ಬಗ್ಗೆ ಹೋಗಲ್ಲಿ 10 ಸತ್ಯ ಹೋಗ್ತೀನಿ. ಅದ್ ನನ್ ಡ್ಯೂಟಿ ಐತಿ. ಮತ್ತ ಅದು ಏನ್ ನಾ ಬಿಡೆ ಮಾಡಂಗಿಲ್ಲ. ನಂಗೆ ಕ್ಷೇತ್ರ ಜನರಿಗೂ ಹೇಳ್ತೀನಿ, ನೀವು MLA ಮಾಡ್ರಿ, ನಿಮ್ ಸೇವಾ ಮಾಡೋದು ನನ್ ಧರ್ಮ, ನಾನ್ ಮಾಡ್ಲೇಬೇಕು. ಕ್ಷೇತ್ರ ಅಭಿವೃದ್ಧಿ ಕೆಲಸ ಬಂದಾಗ ರಾಜುಗೌಡ ನೆಪ ಹೇಳ್ತಾರೋ, ದುಡ್ಡು ಮಾಡೋ ಕೆಲಸ ಗಂಟು ಬಿದ್ದಾರ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದ ಏನ್ ದೇವ್ರಿಗೆ ಗುರ್ತಿಲ್ರಿ, ನಾವೇನ್ ತಲೆನೇ ಕೆಡ್ಸ್ಕೊಂಡಿ. ಹೌದ್ರಿ ಸರ್. ಅವ್ರು ಯಾರು ಹೇಳ್ತಾರಂದ್ರೆ, ನನ್ಗೆ ಯಾರು ಓಟ್ ಹಾಕಿಲ್ಲ, ಯಾರು BJP ಮಾಡ್ರ, ಯಾರು ಕಾಂಗ್ರೆಸ್ ಮಾಡ್ರ ಅಂತವ್ರು ಹೇಳ್ತಾರ. ನನ್ ಜೊತೆ ಇದ್ದವ್ರು, ನನ್ ಓಟ್ ಹಾಕ್ದವ್ರು, ನನ್ ಸಮೀಪದಿಂದ ನೋಡ್ದವ್ರು ಯಾರು ಅನ್ನಂಗಿಲ್ಲ. ದೂರ ಇರ್ತಾರ್ರಿ, ಅವ್ರ ಏನಾರ ಒಂದ್ ಟೀಕಾ ಮಾಡ್ಬೇಕಲ್ಲ. ಮತ್ತ ಅವ್ರ ಇದ್ದಾಗ ನಾವು ಎಚ್ಚರ ಇರ್ತೀವಿ. ಅವ್ರ ಏನ್ ನನಗೇನ ಈಗ ಸತ್ಯಕ್ ಸಮೀಪ ಇದ್ರೆ ನಾನ್ ಮನ್ಸಿಗೆ ಹಚ್ಕೋಬೇಕು, ನೋವು ಆಗ್ಬೇಕು. ಸ್ಟಾರ್ಟಿಂಗ್ನಾಗ ಹಂಗ ಅನಿಸ್ತಿತ್ ನನಗೆ. ಬಟ್ ಇವತ್ ನಾನು ಮತ್ ಏನ್ ಇದ್ದಿದ್ದು 5 ವರ್ಷಕ್ಕೆ ಜನ ತೀರ್ಮಾನ ಮಾಡ್ತಾರ, ನಾ ಏನ್ ಮಾಡೀನಿ, ಏನ್ ಬಿಟ್ಟಿನಿ, ನಾನ್ ದುಡ್ಡು ಮಾಡ್ತೀನೋ ಬಿಡ್ತೀನೋ ಏನ್ ಎಲ್ಲಾ ಗುರ್ತದ. ನನ್ ಕಾರ್ಯಕರ್ತರಿಗೆ ನನ್ಗ 15 ವರ್ಷ ನನ್ ಸಂಬಂಧ ಏನ್ ದುಡ್ದಾರ, ಅವ್ರಿಗೆ ಏನ್ ಮಾಡ್ಬೇಕು, ಅವ್ರಿಗೆ ಹೆಂಗ್ ನಡ್ಕೋಬೇಕು, ನನ್ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ಬೇಕು ಅನ್ನೋಂತ ಕಾನ್ಸೆಪ್ಟ್ ಇಟ್ಕೊಂಡು ಹೊಂಟವ ನಾನು. ಯಾಕಂದ್ರೆ ನನ್ನ ಅಂತೇಳಿ ಏನೂ ಇರ್ಲಾರ್ದಾಗ ನನ್ ಜೊತೆ ಇದ್ದವ್ರು, ಅದು ಅವರು ಐತಿ. ನನಗೆ ಯಾರೋ ಒಂದು ಉಪಕಾರ ಮಾಡಿದ್ರೆ ಅದು ಸ್ಮರಿಸುವಂತ ಬುದ್ಧಿ ದೇವ್ರು ಕೊಟ್ಟಾನ. ರಾಜುಗೌಡರು ಆರ್ಥಿಕತೆಯಿಂದ ದಿವಾಳಿ ಆದವರು ಸದಲ್ರಿ, 2 ಎಲೆಕ್ಷನ್ ಮತ್ತೆ ಹೆಂಗಿರ್ತದ ಪರಿಸ್ಥಿತಿ. ಮತ್ ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ತಮ್ಗೆ ಗುರ್ತದ. ನನ್ಗೆ ಯಾವ್ದು ಉದ್ಯೋಗ ಇಲ್ಲ. ಅಗ್ರಿಕಲ್ಚರ್ ಮ್ಯಾಗ ಹೆಂಗೈತಿ ಪರಿಸ್ಥಿತಿ ಅನ್ನೋದ್ ಗುರ್ತದ. ಏನೋ ಹಿರಿಯರ ಆಸ್ತಿ ಅದು ಬಾಳ ಇದ್ದು ಮೊದ್ಲ ನಡೀತು. ಸರ್, ಆದ್ರೆ ಏನಂತಾರೆ ಸರ್, ಯತ್ನಾಳವರು ಅವರು ಒಂದು BJP ಪಕ್ಷದವರು. ಬಿಜಾಪುರ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗುತ್ತೆ, ದೇವರಿಪ್ಪರ ಕ್ಷೇತ್ರ ಯಾಕೆ ಅಭಿವೃದ್ಧಿ ಆಗಕತ್ತಿಲ್ಲ? ಅವ್ರಲ್ಲ ಯಾಕೆ ಅನುದಾನ ಗೊತ್ತಿಲ್ಲ, ಅನುದಾನ ಬರೋದಿಲ್ಲ ನೀವು? ಇಲ್ಲ ಸರ್, ಅವ್ರದಲ್ಲಿ ಸಿಟಿ ಐತಿ. ಹೋದ್ ಸತಿ MLA ಇದ್ರು ಅವರು, ಬೊಮ್ಮಾಯಿ ಅವ್ರ ಗೌರ್ಮೆಂಟ್ ಇತ್ತು, ಅವಾಗ ಸಾಕಷ್ಟು ಅನುದಾನ ತಂದ್ ಮಾಡ್ಯಾರ. ಬಟ್ ಇವತ್ತಿಗೂ ನಾ ಹೇಳ್ತೀನಲ್ಲ, ನನ್ ಕ್ಷೇತ್ರದಾಗ
ಹ್ಮ್ ನಿರೀಕ್ಷೆ ಮಟ್ಟಕ್ಕೆ ಇಲ್ಲ ಅಂದ್ರು ಏನ್ ಅವಶ್ಯಕತೆ ಅದಾವ ಅಂತವಕ್ಕಂತೂ ಒತ್ತು ಕೊಡಾಕತ್ತೀವಿ. ಹ್ಮ್ ಇವತ್ತು ತಾವೆಲ್ಲ ನೋಡ್ತೀರಿ ಟಿವಿ, ನೀವು ತಾವು ಮಾಧ್ಯಮದವ್ರು ತಮಗ್ ಗೊತ್ತದ ಕಾಂಗ್ರೆಸ್ಸಿನ ಶಾಸಕರ ಪರಿಸ್ಥಿತಿ ಏನದ, ಅವರೇ ಗೋಳಾಡಕತ್ತಾರ. ಅನುದಾನ ಇಲ್ಲತ್ತೆ, ಸಾಕಷ್ಟು ಬಹಿರಂಗ ಹೇಳಿಕೆಗಳು ಅವರೇ ಕೊಡ್ತಾರ. ಮತ್ ಇಂಥ ಪರಿಸ್ಥಿತಿ ಒಳಗ್ ನಾವ್ ಕೆಲಸ ಮಾಡ್ಬೇಕಲ್ರಿ. ಕ್ಷೇತ್ರದ ಯಾವ ರಸ್ತೆಗಳು ಸರ್ ಈಗ ತಾವ್ ಬಂದ್ ನೋಡಿದ್ರಿ, ಈಗ ನಾವು ಕುದ್ರಿ ಸಲೋಡ್ಗಿಂದ ಬರ್ಬೇಕು ಇನ್ನಿಪ್ಪರಿಗೆ ರಸ್ತೆ. ಈಗ ಮೇನ್ ಅಂದ್ರ ದಿಂಡವಾಳ ಟು ಸಾತಾಳ್ ರಸ್ತೆ ಕಿತ್ತದ, ಅಲ್ಲಿ ಹುಣಸಾಳ ಒಂದಲ್ ರಸ್ತೆ ಬೇಕಾಗ್ಯದ, ಕಲ್ಕೇರಿ ಅಸ್ಕಿ ರಸ್ತೆ ಬೇಕಾಗ್ಯದ. ಈಗೆಲ್ಲಾನು ರಸ್ತೆಗಳು ಎಲ್ಲ ಹದಗೆಟ್ಟವ್ ಹಂತ ಹಂತವಾಗಿ ಮಾಡಾತೀನಿ. ಕೊಂಡ್ಗುಳಿ ಕೊರವಾರ ರಸ್ತೆ ಮಾಡಿದ್ವಿ. ಅದೇ ರೀತಿ ಹಂತವಾಗಿ ಇಲ್ಲಿ ಕಾಮನ್ಕಿರಿಯಿಂದ ಯಾಳ್ವಾರ ರಸ್ತೆ ಹದಗೆಟ್ಟಿತ್ತು. ಮೊನ್ನೆ ಶರಣ ಸೋಮನಾಳದಿಂದ ನಂದ್ಯಾಳ ರಸ್ತೆ ಮಾಡಿದ್ವಿ. ಆಮ್ಯಾಗ ಇಲ್ಲಿ ಮುದ್ದೇಬಾಳ್ ಮೇನ್ ರಸ್ತೆ ಕಿತ್ತಿತ್ತು, ಮೇನ್ ರಸ್ತೆನೆ ಕಿತ್ತಿತ್ತು. ಅದು ಹೂವಿನಪುರಿಯಿಂದ 800 ಮೀಟರ್ ಅಂತಾವ್ ಏನ್ ಅದಾವ್ ಇಂಪಾರ್ಟೆಂಟ್ ಇರುವಂತ ಆದ್ಯತೆಯನ್ನ ನಾವು ಕೊಡಾಕತ್ತೀವಿ. ಈಗ ರಾಮನಟಿ ರಸ್ತೆ ಮಾಡಾಕತ್ತೀವಿ. ಅದೇ ರೀತಿ ನಮ್ಮ ಕುದ್ರಿ ಸಾಲೋಡ್ಗಿ ಇಪ್ಪರಿಗೆ ರಸ್ತೆ ತಾವು ನೋಡಿರ್ಬೋದು, ಇನ್ನೂ ಸ್ವಲ್ಪ ಉಳ್ಕೊಂಡದ, ಅದನ್ನು ಮಾಡ್ತೀವಿ. ಸರ್ ಮೊನ್ನೆ ನಡೆದ ತೆಲಂಗಾಣ ಅಧಿವೇಶನದಲ್ಲಿ ಕ್ಷೇತ್ರದ ಬಗ್ಗೆ ತಮ್ಮ ಧ್ವನಿ ಏನಾಗಿತ್ತು ಸರ್? ಸರ್ ನಾನು ನಮ್ಮ ಕ್ಷೇತ್ರದ ಬಗ್ಗೆ ಕೇಳಿದ್ದು, ನಮ್ಗೆಲ್ಲ ಆಫೀಸಸ್ ಬೇಕು, ದೇವ್ರಪುರಿಗೆ ಹೊಸ ತಾಲೂಕು ಆಗೋದ್ರಿಂದ ನಮ್ಗೆ ಆಫೀಸ್ ಬೇಕನ್ನಂತ ಬೇಡಿಕೆ ಇಟ್ಟಿದ್ದೆ. ಅದೇ ರೀತಿ ಇವು ರೋಡ್ಸ್ಗಳು ಎಲ್ಲ ಹದಗೆಟ್ಟವು, ಮಳೆಗೆಲ್ಲ ಗ್ರಾಮೀಣ ರಸ್ತೆಗಳು ಹಾಳಾಗ್ಯಾವ. ಇವತ್ತು MLAಗಳಿಗೆ ಯಾವ ಊರಿಗೆ ಹೋದ್ರು ಸಹಿತ ಎಲ್ಲ ಮಳಿನೇ ಜಾಸ್ತಿ ಆಗ್ಯದ. ನಮ್ಮ ಅತಿವೃಷ್ಟಿ ಆಗೋದ್ರಿಂದ ನಾನು ದಿನ ಹಳ್ಳಿಯಲ್ಲಿ ಅಡ್ಡಾಡವ್ನಿ, ಮನೇನು ಮನ್ಯಾಗಿರುವ MLA ಅಲ್ಲ. ಇವತ್ತು ಹಳ್ಳಿಗೊಳಗ ಹೋದಾಗ ನಮ್ಮ ಹೊಲಕ್ಕೂ ರಸ್ತಾ ಕೆಟ್ಟದ, ನಮ್ಮ ಕಾಲ್ದಾರಿ ಕೆಟ್ಟದ, ಇವೆಲ್ಲ ನಾನು ವ್ಯಾಪ್ತಿಗೆ ಬರುದಿಲ್ಲ. ಗ್ರಾಮ ಪಂಚಾಯತಿಯಿಂದ ಮೊದ್ಲು ಮಾಡ್ತಿದ್ರು, ಬಟ್ ಇವತ್ತು ಅಲ್ಲಿ ಕಾನೂನನ್ನ ಸ್ಟ್ರಿಕ್ಟ್ ಮಾಡ್ಯಾರ. GPS ಮಾಡ್ಬೇಕು, 3 ಸತ್ತಮ್ ಕೊಡಬೇಕು, ಈ ತರ ಆಗಿ ಗ್ರಾಮ ಪಂಚಾಯತಿಗಳು ಕೆಲಸಗಳು ರೋಡ್ಗಳು ಮಾಡ್ಲಿಕ್ಕೆ ಮುಂದ್ ಬರ್ತಾ ಇಲ್ಲ. ಯಾರು ಕಮಿಟಿಯವರು ಇಲ್ಲ, PDOs ಇಲ್ಲ. ಆಮ್ಯಾಗ ದುಡ್ಡು ಜಮಾ ಆದ ತಕ್ಷಣ ದುಡ್ಡು ತೆಗೆದು ಕೊಡಂಗಿಲ್ಲ. ಸಿದ್ದರಾಮಯ್ಯನ ರೊಕ್ಕ, ಮೋದಿ ರೊಕ್ಕ ಅಂತ ಹೇಳಿ ಈ ತರ ಎಲ್ಲಾ ಇದು ಇರೋದ್ರಿಂದ ಗ್ರಾಮೀಣ ರಸ್ತೆಗಳು ಸ್ವಲ್ಪ ತೊಂದರೆ ಆಗ್ಯಾವ. ಅದಕ್ಕೆ ಅದು ಗ್ರಾಮ ಪಂಚಾಯತಿಯವ್ರ ಕೆಲಸ ಅವ್ರು ಮಾಡಿದ್ರೆ ಸ್ವಲ್ಪ ಈಗ ಮೇನ್ ರೋಡ್ಗಳು ಕೆಟ್ಟವ್, ಅದು ಕೊನೆ ನಾವೇ ಅದಕ್ಕೆ ಬೈರಪ್ಪ ಬಯಸ್ಕೊತೀವಿ, ಮಾಡಿದ್ಮ್ಯಾಗರೆ ಬಿಡ್ತೀರಿ. ಆದ್ರೆ ಕೆಲವೊಂದು ಗ್ರಾಮೀಣ ರಸ್ತೆಗಳು ಈಗ ನಮ್ಗ ಕೆಲವೊಂದ್ ಕಡೆ ಗ್ರಾಮದಾಗ CC ರಸ್ತೆಗಳ ಬೇಕಾಗಿತ್ತು. CC ರಸ್ತೆಗಳು ಸಾಧ್ಯ ಆದ ಮಟ್ಟಿಗೆ ಮಾಡಿದ್ವಿ, ಇನ್ನೂ ಮಾಡ್ತೀವಿ. ಅದೇ ರೀತಿ ಇನ್ನೂ ಕೆಲವೊಂದು ರೋಡ್ಸ್ ಬೇಕಾಗ್ಯಾವ, ಅವು ರೋಡ್ಸ್ ಸಹಿತ ವ್ಯವಸ್ಥಿತವಾಗಿ ಮಾಡುವಂತ ಕೆಲಸ ಮಾಡ್ತೀವಿ. ಕೆಲವೊಂದ್ ಕಡೆ ಬ್ರಿಡ್ಜ್ ಬೇಕಾಗ್ಯಾವ. ಅದೇ ರೀತಿ ತಮ್ಗೂರ್ತಿಲ್ಲಿ ಹೈಸ್ಕೂಲ್ ಬೇಕಾಗಿತ್ತು, ಕೊಂಡ್ಗಳಿಗೆ ಹೈಸ್ಕೂಲ್ ತಗೊಂಡಿವಿ. ಅಲ್ಲಿ SC ಮ್ಯಾನೇಜ್ಮೆಂಟ್ ಇತ್ತು ಒಂದು, ಅದು ಬಂದ್ ಆಗಿತ್ತು. ಎಲ್ಲಿ ಮ್ಯಾನೇಜ್ಮೆಂಟ್ ಇರ್ತಾವ ಏಡೆಡ್ ಸ್ಕೂಲ್ ಅಲ್ಲಿ ಕೊಡಂಗಿಲ್ಲ ಸರ್ಕಾರ, ಆದ್ರೂ ಸಹಿತ ಮ್ಯಾನೇಜ್ಮೆಂಟ್ ಫೇಲ್ ಆಗ್ಯದ ಅಂತ ಹೇಳಿ ಅಲ್ಲಿ ಕೋರವಾರದಾಗ ಒಂದು ಮ್ಯಾನೇಜ್ಮೆಂಟ್ ಸ್ಕೂಲ್ ಇತ್ತು, ಒಬ್ನೇ ಟೀಚರ್ ಇದ್ದ, ಅವನು ರಿಟೈರ್ಡ್ ಆಗಿ ಪೂರಾ ಬಂದ್. ಅದು ಏನಂದ್ರ ಅಲ್ಲಿ ಏಡೆಡ್ ಸ್ಕೂಲ್ ಇರೋದ್ರಿಂದ ಹೊಸ ಕೊಡ್ಬಾರ್ದನ್ನಂತ ರೂಲ್ ಅದು. ಬಟ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ತೊಂದರೆ ಆಗ್ತದೆ. ಅದಕ್ಕೆ ನಾವು ಅಲ್ಲಿನೂ ಹೈಸ್ಕೂಲ್ ತಗೊಂಡಿವಿ. ಈ KPSC ಸ್ಕೂಲು, ಸಾಕಷ್ಟು ಸ್ಕೂಲ್ಗಳು ಕೆಲವೊಂದ್ ಕಡೆ ಶೌಚಾಲಯ ಇರಲಿಲ್ಲ, ಕೆಲವೊಂದು ರಿಪೇರ್ಸ್ ಇದ್ದು, ಕೆಲವೊಂದು ಹೊಸ ರೂಮು, ಅವೆಲ್ಲ ಆದ್ಯತೆ ಮೇರೆಗೆ ಮಾಡುವಂತ ಕೆಲಸ ಮಾಡಿವಿ. ಕ್ಷೇತ್ರದ ನೀರಾವರಿ ಬಗ್ಗೆ ಏನ್ ಧ್ವನಿ ಎತ್ತಿದ್ರಿ ಸರ್? ಕ್ಷೇತ್ರದ್ದು ಸರ್ ಈಗ ಬುದಾಳ್ ಪಿರಾಪುರ ಏತ್ ನೀರಾವರಿ ಹಿಂದಿನ ಸರ್ಕಾರದಾಗ 1180 ಕೋಟಿ ಖರ್ಚು ಮಾಡಿ ಅದನ್ನ ಏನು ನಾರಾಯಣಪುರ ಹಿನ್ನೀರಿನಿಂದ ಪೈಪ್ಲೈನ್ ಮುಖಾಂತರ ನೀರಾವರಿಯನ್ನ ಮಾಡಿದ್ರು. ಬಟ್ ಈಗ ನಮ್ಗ ಏನಾಗ್ಯದಂದ್ರ ಸಬ್ಲೆಟ್ಗಳು ಬೇಕಾಗ, ಸಣ್ಣ ಚಿರ್ಕಾವಲಿಗಳು. ಅದನ್ನು ಆದ್ರೂ ಸಹಿತ ನಾನು ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ, ನೀರಾವರಿ ಸಚಿವರಲ್ಲಿ ಮನವಿ ಮಾಡಿ ನಿರಂತರವಾಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ 2-3 ಮೀಟಿಂಗ್ನು ಕರೆದಾಗ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ, ಹಿಂದಿನ ಸರ್ಕಾರ ಈ ತರ ಮಾಡಿದೆ, ನೀವು ದೊಡ್ಡ ಮನ್ಸ್ ಮಾಡಿ 150ರಿಂದ 80 ಕೋಟಿ ಕೊಟ್ರ ಸಂಪೂರ್ಣ ಒಂದು 50,000 ಎಕರೆ ನೀರಾವರಿ ಆಗ್ತದ, ದಯವಿಟ್ಟು ಮಾಡ್ಬೇಕಂದಾಗ ಅವ್ರು ಒಪ್ಕೊಂಡು ಸ್ಪಂದಿಸ್ಯಾರ. ಈಗ ಆಲ್ರೆಡಿ DPR ಮಾಡಕ್ ಬರ್ದಾರ.
TPR ಮಾಡಕ್ ಬರ್ದಾರ. ಬಟ್ ಬೋರ್ಡಿಗೆ ಹೋಗಿ ಸ್ಯಾಂಕ್ಷನ್ ಆಗಿ ಒಂದು ಹಂತಕ್ಕೆ ಅದ. ಅದಾದ್ಮೇಲೆ ಕೆಲವೊಂದು ನಮ್ಮ ಆ ಭಾಗದ ಎಲ್ಲ ರೈತ ಮಿತ್ರರು ಸೇರಿ ಒಂದು ಹೋರಾಟವನ್ನು ಮಾಡಿದ್ರು. ಹೋರಾಟ ಮಾಡಿದಾಗ ನಾವು ಹೋಗಿದ್ದೆ. ನಾನು ಏನು ಪ್ರಯತ್ನ ಮಾಡಿ ನನ್ನಂತ ಲಿಖಿತ ನನ್ನಂತೇಳಿ ನಾನು ಲೆಟರ್ ಮ್ಯಾಗ ಮಿನಿಸ್ಟ್ರ್ ಬರ್ದಿದ್ದು, DPR ಮಾಡಕ್ ಬರ್ದಿದ್ದು ಅವನ್ನೆಲ್ಲನೂ ಪ್ರೊಡ್ಯೂಸ್ ಮಾಡಿದೆ. ಪ್ರೊಡ್ಯೂಸ್ ಮಾಡಿ ನನ್ನ ಪ್ರಯತ್ನ ನಾನು ಮಾಡಾಕತ್ತೀನಿ. ಅವ್ರು ಮಾಡಿ ಕೊಡ್ತೀನಿ ಅಂದಿದ್ರು. ಅವ್ರು ಕೊಡ್ತೀನಿ ಅಂದಾಗ ನಾನು ಸ್ಟ್ರೈಕಿಗೆ ಕೂತ್ನಿ ಅಂದ್ರೆ ಏನಾಕದ, ಸ್ಟ್ರೈಕ್ ಕೂತ್ ನಾನು ಹೀರೋ ಆಗ್ಬೋದು, ಹೀರೋ ಅನ್ನಿಸ್ಕೋಬಹುದು. ಆದ್ರೆ ಕೆಲಸ ಆಗ್ಲಿಲ್ಲ ಅಂದ್ರೆ ಅಲ್ಲಿ ರೈತರಿಗೆ ತೊಂದ್ರೆ ಆಗ್ತದೆ. ಆ ಇದ್ರಾಗ ನಾ ಸ್ಟ್ರೈಕಿಗೆ ಹೋಗಿಲ್ಲ. ನಾ ಕರೆ ಕೊಟ್ರೆ 10,000 ಮಂದಿ ಬಂದ್ ಕೊಡ್ತಾರೆ ಸ್ಟ್ರೈಕಿಗೆ. ಆ ವಿಚಾರದಾಗ ಅವ್ರಿಗೆ ಹೇಳಿದೆ ನಾನು, ನಾ ಸ್ಟ್ರೈಕಿಗೆ ಕೂತ್ರ JDS ನಾವು ಸರ್ಕಾರದ ವಿರುದ್ಧ ಕೂತ್ನಿ ಅಂದ್ರ ಸರ್ಕಾರ ಸ್ಪಂದಿಸಂಗಿಲ್ಲ. ನಾನು ಮನವಿ ಮಾಡ್ತೀನಿ ಅಂತ ಮೊದ್ಲೇ ಹೇಳಿದ್ನಿ ನಿಮ್ಗೆ. ಅವಾಗ ಅಲ್ಲಿ MB ಪಾಟೀಲ್ ಬಂದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು. ಅವರು ನಾನು ಮಾಡಿಸ್ಕೊಡುವಂತ ಜವಾಬ್ದಾರಿ ನಂದು, ನೀವು ಸ್ಟ್ರೈಕ್ ವಿಡ್ರಾ ಮಾಡಂದ್ರು. ಅವ್ರು ವಿಡ್ರಾ ಮಾಡಿದ್ರು. ಅವಾಗ ನಾನು ಹೇಳಿದೆ, ನನ್ ಕೆಲ್ಸ ಕಮ್ಮಿ ಮಾಡಿದ್ರಿ ನೀವು, ಚಲೋ ಆಯ್ತು, ಸಚಿವರು ಮಾಡ್ತೀನಿ ಅಂದಾರ. ಮೊನ್ನೆ ನಾನು ಅಸೆಂಬ್ಲಿಯಲ್ಲಿ ಸಹಿತ ಸಚಿವರಿಗೆ ಹೇಳಿದೆ, ನೋಡ್ರಿ ನಾ ಈ ಪ್ರಶ್ನೆ ಏನ್ ಕೇಳಂಗಿಲ್ಲ, ಯಾಕಂದ್ರೆ ನೀವು ನನಗ್ ಮಾತು ಕೊಟ್ಟಿರಿ ಇದನ್ನ ಮಾಡಿಕೊಡ್ತೀನಿ ಅಂತ ಹೇಳಿ. ಮತ್ತೆ ಇಲ್ಲಿ ಅಸೆಂಬ್ಲಿ ಒಳಗ್ ಮಾಡಿ ಏನ್ ಹೈಲೈಟ್ ಆಗೋದು ಅವಶ್ಯಕತೆ ಇಲ್ಲ. ಬಟ್ ನೀವು ಕೆಲಸ ಮಾಡಿಕೊಡ್ರಿ. ಏನೋ ಇಲ್ಲಿ ಕ್ಯಾಬಿನೆಟ್ ಮಾಡ್ತಾರ ಬಿಜಾಪುರ್ಗೆ ಅಂತ ನಡೆದಿತ್ತು. ಕ್ಯಾಬಿನೆಟ್ನೊಳಗ ಆದ್ರ ಒಳ್ಳೇದು. ಸರ್ ಕೋರವಾರ ಹುಬ್ಬಳ್ಳಿ ಕೇಂದ್ರ ಮಾಡ್ತಾ ಇದ್ರಿ ಸರ್, ಅದೇ ಸರ್ ಕೋರವಾರ ಮತ್ತು ಕಲ್ಕೆರೆ ಸರ್. ಈಗ ನೋಡ್ರಿ, ಫಸ್ಟ್ ಇವತ್ತಿನ ದಿವಸ ಏನದ ಗ್ರೌಂಡ್ ಲೆವೆಲ್ದಿಂದ ಹೋದಾಗ ನಮ್ಮ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಮೊದಲು ತಹಶೀಲ್ದಾರ್ ಆಫೀಸ್ ನಮ್ಮ ತಲಾಟಿ ಕಡೆಯಿಂದ ರಿಪೋರ್ಟ್ ಹಾಕಿಸಿ ತಹಶೀಲ್ದಾರ್ ಆಫೀಸ್ ಕಳಿಸಿ, ತಹಶೀಲ್ದಾರ್ ಆಫೀಸ್ದಿಂದ DC ಕಳಿಸಿ, DC ಆಫೀಸ್ದಿಂದ ರಾಜ್ಯಕ್ಕೆ ಕಳಿಸುವಂತ ಕೆಲಸ ಮಾಡಿದೆ. ಯಾಕಂದ್ರೆ ಅವು ಎರಡು ಆರ್ಯ ಊರುಗಳು, ಅಲ್ಲಿ ಮೂಲಭೂತ ಸೌಕರ್ಯಗಳು ಎಲ್ಲ ಅದಾವ. ಇವತ್ತು ಪೊಲೀಸ್ ಸ್ಟೇಷನ್ ಅದ, IB ಅದ, ಕಾಲೇಜ್ ಅದ, ಅದ್ರ ರೀತಿ ಬಸ್ ಸ್ಟ್ಯಾಂಡ್ ಅದ, ಎಲ್ಲ ಅದಾವ. ಬಟ್ ಅದು ಹೋಬಳಿ ಆಗಕ್ಕೆ ಅದ. ಆಮ್ಯಾಗ ಹಿಂದ್ ಕಲ್ಕೇರಿ ನಾವು ತಾಲೂಕ್ ಮಾಡ್ತೀವಿ ಅಂತೇಳಿ ಹೋರಾಟ ನಡೆಸಿದ್ರು. ಅವಾಗನು ನಾ ಹೋಗಿದ್ದೆ ಅವ್ರ ಜೊತೆ. ಅವಾಗನು ಹೇಳಿದ್ರಿ, ನೀವು ತಾಲೂಕ್ ಬೇಡ, ಈಗ ಮೊದ್ಲು ಹೋಬಳಿ ಮಾಡ್ಕೊರಿ, ಆಮ್ಯಾಗ ಮುಂದ್ ತಾಲೂಕ್ ಮಾಡಾಕತ್ರಿ ಅನ್ನಂತ. ಮೊನ್ನೆ ಒಂದ್ ಸಭೆಗೆ ಹೋದಾಗನು ಬಹಿರಂಗವಾಗಿ ನಾನು ಅಸೆಂಬ್ಲಿಯಲ್ಲೂ ಕೇಳೀನಿ. ಮತ್ ನಮ್ಮ ಅಶೋಕ್ ಮನಗೋಳಿ ಅವ್ರು ಸಿಂದಗಿ ಶಾಸಕರು ಇದ್ರು, ಅವರು ಹೇಳಿದ್ರು ಎಲ್ಲಾ ರೀತಿಯಿಂದ ಆದ ಗ್ರಾಮದ ನಾನು ಸಪೋರ್ಟ್ ಮಾಡ್ತೀನಿ, ಮಾಡೋಣ ಅನ್ನಂಥದ್ದು. ನಾನು ಸಾಕಷ್ಟು ಬಾರಿ ನಮ್ಮ ಕೃಷ್ಣ ಬೈರೇಗೌಡರಿಗೆ ಮನವಿಯನ್ನು ಕೊಟ್ಟಿದ್ದೀನಿ, ನಾನು ಲೆಟ್ರು ಕೊಟ್ಟೀನಿ, 2-3 ಸತಿ ರಿಕ್ವೆಸ್ಟ್ ಮಾಡೀನಿ. ಬರುವ ದಿನಮಾನದಾಗ ಮಹತ್ವವಾದ ಕಾರ್ಯಗಳು ಆಗ್ತಾವನ್ನಂತ ಆಶಾಭಾವನೆ ವ್ಯಕ್ತಪಡಿಸ್ತೀನಿ. ಓಕೆ ಸರ್. ಸರ್, ಅಭಿವೃದ್ಧಿ ನೆಪದಲ್ಲಿ ದಲಿತರ ಮನೆಗಳನ್ನು ತೆರವುಗೊಳಿಸಿದ್ರು ರಾಜುಗೌಡರು, ಕುದುರೆ ಸಾಲಾಡುಗಲ್ಲಿ ಅಂತ ಮಾತು ಸರ್. ಸರ, ದಲಿತರ ಮನಿ ಇಲ್ಲ, ಏನಿಲ್ಲ. ಇಡೀ ಗ್ರಾಮಸ್ಥರು ನನ್ನ ಪರವಾಗಿದ್ರು. 99% ಕೆಲವು ಜನ ಏನ್ ನಾ ಹೇಳಿದೆ, ಕಾಂಗ್ರೆಸ್ BJP ಅವರು ಆರೋಪ ಮಾಡ್ತಾರ ಅಂತ ಹೇಳಿ, ಇಡೀ ಸ್ವಪ್ರೇರಣೆಯಿಂದ ಅವರೇ ತಕೊಂಡ್ರು. ತೆರವುಗೊಳಿಸಾಗ ಏನು ಇಷ್ಟು ನಮಗ್ ಬೇಕ್ ರೋಡ್ ಅನ್ನೋಂಥದ್ದು ಸ್ವ ಇಚ್ಛೆಯಿಂದ ತಾವ ಏನು ಸಾರ್ವಜನಿಕರದಾರ ಅವರೇ ಸ್ವಂತ ನಿಂತು ತೆರವುಗೊಳಿಸುವಂತ ಕಾರ್ಯ ಮಾಡಿದಾರ. ಅವ್ರವ್ರ ಮನಿ ಅವರೇ ತೆರವುಗೊಳಿಸ್ಕೊಂಡಾರ. ಏನ್ 4 ಮಂದಿ ಇವ್ರು ಸ್ಟ್ರೈಕ್ ಕೂತು ಅಪಪ್ರಚಾರ ಮಾಡಿದ್ರು, ಅವ್ರು ಯಾರು ಇಲ್ಲಿ ಸಂಬಂಧ ಇಲ್ಲ. ಆಮ್ಯಾಗ ದಲಿತರ ಕೇರಿ ಒಳಗ್ ಹೋಗಿ ಕೇಳ್ರಿ ನೀವು, ಅವ್ರೆಲ್ಲರೂ ಸ್ವ ಇಚ್ಛೆಯಿಂದ ತಕೊಂಡ್ರು. ಇವತ್ತ ಪೂಜಾರಿಗಳು ಸಂಗೊಳ್ಳಿ ರಾಯಣ್ಣ ವೃತ್ತಿ ಇರ್ಬೋದು, ಸ್ವ ಇಚ್ಛೆಯಿಂದ ಅವರೇ ತಕೊಂಡ್ರ. ಅಲ್ಲಿ ಮುಸ್ಲಿಮ್ಸ್ ಮನಿಗಳು ಅದಾವ, ಎಲ್ಲಾ ಸಮಾಜದವ್ರು ಅದಾರ, ಎಲ್ಲಾರು ಸ್ವ ಇಚ್ಛೆಯಿಂದ ಅವರೇ ತಕೊಂಡ್ರ. ನಮಗ್ ರೋಡ್ ಬೇಕು, ಯಾಕಂದ್ರೆ ಬಸ್ಗಳು ಓಡಾಡಕ್ ತೊಂದ್ರೆ ಆಗಿರೋದ್ರಿಂದ ಮೊದ್ಲಿನವ್ರು ಯಾರು ಮಾಡಿಲ್ಲ. ಬಸ್ಗಳು ಬಂದ್ ಹಾಕೋ ಅಂತೇಳಿ ಇವ್ರೇ ಏನ್ ಈಗ ನನ್ ವಿರುದ್ಧ ಹೋಗಿ ಕೂತಾರ, ಇವ್ರೇ ಪೇಪರ್ನಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ರು, MLA ಇದ್ದು ನಮ್ ರೋಡ್ ಮಾಡ್ಸಂಗಿಲ್ಲ ಅಂತ ಹೇಳಿ. ಆ ರೋಡ್ ಯಾವಾಗ ಮಾಡಕ್ ಹೊಂಟಿವಿ ಅವರೇ ತಕರಾರು ಮಾಡಿದ್ರು. ಬಟ್ ಇವತ್ತಿನ ಜನ ಬಹಳ ಚೆನ್ನಾಗಿ ಅದಾರ, ಯಾರು ಏನ್ ಮಾಡ್ತಾರ ಅನ್ನೋಂಥದ್ದು ಅರ್ಥ ಇಡೀ ಜನರಿಗೆ ಅದ. ಅದಕ್ಕೆ ಕೆಲವೊಂದು ಹಿತಾಸಕ್ತಿಗಳು ಯಾರೋ ಕುಮ್ಮಕದಿಂದ ಮಾಡಿದ್ರು. ಬಟ್ ನಾನು ಈ ತೆರವುಗೊಳಿಸೋಕಿನ್ನ ಪೂರ್ವದಾಗ 2-3 ಸತಿ ಕರೆದು ಮೀಟಿಂಗ್ ಮಾಡಿ ಎಲ್ಲಾರ್ಗಿ ಹೇಳಿದ್ದೆ, ನೋಡ್ರಪ್ಪ ಹಿಂಗ ನೀವು ಎಲ್ಲಾರು ಏನ್ ಡಿಸಿಷನ್ ತಗೋರಿ. ಗ್ರಾಮ ಪಂಚಾಯತಿ ಅವ್ರಿಗೆ ಕರೆದಿದ್ದೆ,
ಎಲ್ಲಾರು ಡಿಸಿಷನ್ ತೋರಿ, ಎಲ್ಲಾರು ಸಹಕಾರ ಮಾಡ್ರಿ, ಎಲ್ಲಾರು ಕೂಡೆ ಮಾಡುವಂತ ಯಾರಿಗೆ ಅನ್ಯಾಯ ಆಗ್ಲಾರ್ದ ರೀತಿ ನಾನ್ ನೋಡ್ಕೋತೀನಿ ಅಂತ ಹೇಳಿ ನಮ್ಮ ಭೂಮಿ ನಮ್ಮ ತೋಟ ಜಾಗಾನು ಇತ್ತು. ಆ ಜಾಗಾನು ಫ್ಲಾಟ್ಗಳು ಕೊಡ್ತೀವಿ, ಯಾರ ಮನಿ ತೆರವುಗೊಳಿಸ್ತೀವಿ, ಸಂಪೂರ್ಣವಾಗಿ ಯಾರು ಲುಕ್ಸಾನ್ ಹಾಕಾರ ಅಂತವ್ರ ಮನಿನೂ ಹಾಕಿ ಕೊಡ್ತೀವಿ ಎಲ್ಲಾನು ಹೇಳಿತ್ತು. ಅವ್ರು ಎಲ್ಲಾರು ಸ್ವ ಇಚ್ಛೆಯಿಂದೇ ಒಪ್ಕೊಂಡು ಎಲ್ಲಾರು ಮಾಡಿದ್ರು. ಬಟ್ ಈಗ ಏನ್ರಿ ಒಂದ್ 4 ಮಂದಿ ಇರೋರಿಲ್ಲ, ಅದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿರ ಅಂದಂಗ ಸರ್. ಏನೋ ಇಲ್ರಿ, ಈಗ ರೋಡ್ ಚಾಲು ಆಗ್ಯದ. ಕೆಲವೊಂದು ಈಗ ದರ್ಗಾದ್ದು ಎಲ್ಲ ಇದು ಕೆಡವಿದ್ವಿ, ಅದು ಕನ್ಸ್ಟ್ರಕ್ಷನ್ ನಡೆದದ. ಆಮೇಲೆ ಇಲ್ಲಿ ಬೀರಪ್ಪನ ಗುಡಿ, ಯಾಕಂದ್ರೆ ಇವ್ರು ಸ್ಟ್ರೈಕ್ ಮಾಡಿ ಅದನ್ನ ಬಂದ್ ಮಾಡಿದ್ರು. ಇಲ್ಲಿಂದ ಇಷ್ಟೊತ್ತಿಗೆ ಮುಗಿದು ಹೋಗಿರ್ತಿತ್ತು, ಪರ್ಯಾಯ ವ್ಯವಸ್ಥೆನೂ ಆಗಿರ್ತಿತ್ತು. ಬಟ್ ಅವರು ಆಗ್ಬಾರ್ದನ್ನಂತ ವಿಚಾರ ಇಟ್ಕೊಂಡು ಅಭಿವೃದ್ಧಿ ಕುಂಠಿತಾಯ್ತು. ಅವರು ಅಧಿಕಾರಿಗಳ ಬೆಲೆ ಹೋಗುದು, ಮಂತ್ರಿಗಳ ಬೆಲೆ ಹೋಗುದು, ಅದನ್ನು ಬಂದ್ ಮಾಡಿಸೋಣ ಅಂತ ಕೆರೆಗ ಮಾಡಿದ್ರು. ನಾ ಬಿಟ್ಟೆ. ಓಕೆ ಸರ್, ಜಿಲ್ಲೆ ರೈಲ್ವೆ ಮಾರ್ಗದ ಬಗ್ಗೆ ತಮ್ಮ ಮಾತೇನು ಸರ್? ಮಾತಾಡಿದ್ನಲ್ಲ ಸರ್. ಸರ್ ನಮ್ಗ ರೈಲ್ವೆ ಮಾರ್ಗದ್ದು ಒಂದೇ ಪರ್ಯಾಯ ಅಂದ್ರ, ನಾನೇನಂತ ಭಾಳ ಜಾಣೆ ಮನುಷ್ಯ ಅಂತ ಹೇಳಲ್ಲ. ಬಟ್ ನನಗೇನು ಅನ್ನಿಸ್ತದಂದ್ರ, ನಾವು ಇವತ್ತು ಬಿಜಾಪುರದಿಂದ ರೈಲ್ವೆ ಸಂಜೆನಾಗ 5:00 ಕೂತ್ರೆ ಮುಂಜಾನೆ 9:30 ಬೆಂಗಳೂರಿಗೆ ಹೋಗ್ತೀವಿ. ಹೌದ್ರಿ, ಆ ಬೆಂಗಳೂರಿಗೆ ಹೋಲಾರ್ದೆ ಸ್ಟ್ರೇಟ್ ನಾವು ಜಲ್ದಿ, ಯಾಕಂದ್ರೆ ನಮ್ ಬಸ್ ಕನ್ವೀನಿಯಂಟ್ ಬಿಟ್ರೆ ಏರೋ ಅಂತೂ ಇಲ್ಲೇ ಇಲ್ಲ. ಮತ್ ಏರೋದು ಕೆಲವು ಜನರಿಗೆ, ಸಾಮಾನ್ಯ ಜನರು ಟ್ರಾವೆಲ್ ಮಾಡ್ಬೇಕಂದ್ರೆ ರೈಲ್ವೆ ಅವಶ್ಯಕತೆ. ನಮಗೇನಾಗ್ಬೇಕಾಗ್ಯದಂದ್ರ, ನಮ್ದೇನೀಗ ಹೊಸಪೇಟದಿಂದ ಚಿತ್ರದುರ್ಗ ಮಾರ್ಗ, ನಮ್ಮ ಆಲ್ಮಟ್ಟಿಯಿಂದ ನಮ್ ಚಿತ್ರದುರ್ಗ ಮಾರ್ಗ ಆಗ್ಬೇಕು. ನಮ್ಮ ಚಿತ್ರದುರ್ಗ ಮಾರ್ಗ ಆದ್ರೆ ಸ್ಟ್ರೇಟ್ ಬೆಂಗಳೂರಿಗೆ ಹೋಗ್ಬೋದು. ಯಾಕಂದ್ರೆ ಹಿಂದ ಬಸ್ಗಳು, ನೀವು ಹಿಂದಿನ ಇತಿಹಾಸ ನೋಡ್ರಿ, ಬಸ್ಗಳು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಹುಬ್ಳಿಗೆ ಹೋಗಿ ಹುಬ್ಳಿಂದ ಹೋಗ್ತಿತ್ತು. ಇವತ್ನು ರೈಲ್ವೆ ಗದಗ ಹುಬ್ಳಿಗೆ ಹೋಗಿ ಹುಬ್ಳಿಂದ ಹೋಗ್ತಾವ. ಆ ಹೋಗೋದ್ರಿಂದ ನಮ್ಗ ಟೈಮ್ ಇದಾಗ ನಮ್ಗ್ ನೇರವಾಗಿ ಮಾರ್ಗ. ಈಗ ನೋಡ್ರಿ, ನಾವು ಆಲ್ಮಟ್ಟಿಯಿಂದ ಹೊಸಪೇಟೆಗೆ ಹೋಗ್ತೀವಿ, ಹೊಸಪೇಟೆಯಿಂದ ಚಿತ್ರದುರ್ಗ ಹೋಗ್ತೀವಿ, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗ್ತೀವಿ. ಈಗ ನಾವು ಚಿತ್ರದುರ್ಗ ತನ ನಮ್ ಲೈನ್ ಕೂಡಿಸಿದ್ರಂದ್ರ ರೈಲ್ವೆ ವೆರಿ ಕನ್ವೀನಿಯಂಟ್. ಎಲ್ಲಾ ಸಾಮಾನ್ಯ ಜನರಿಗೆ, ಬಡವರಿಗೆ, ಮತ್ ನಮಗೂ ಸಹಿತ ಅನುಕೂಲ. ಮತ್ ಬ್ರಾಡ್ಗೇಜ್ ನಮ್ ಬಾಳ ಲೇಟ್ ಆಗ್ಯದ. ಅದಕ್ಕಿನ್ನ ಹೆಚ್ಚು ಹೇಳ್ಬೇಕಂದ್ರ ನಮ್ಮ ಜಿಲ್ಲೆ ಎಲ್ಲಾ ರೀತಿಯಿಂದ ಹಿಂದುಳಿದ. ತಮ್ಗೆ ಗುರ್ತಿರ್ಲಿ, ಗುಲ್ಬರ್ಗ ಹಿಂದುಳಿದ ಜಿಲ್ಲೆ ಅಂತಾರ. ಗುಲ್ಬರ್ಗಾದಾಗ ಏರ್ಪೋರ್ಟ್ ಐತೆ ಇಲ್ಲ, ಬ್ರಾಡ್ಗೇಜ್ ಮೊದ್ಲೇ ಐತೆ ಇಲ್ಲ, ಏಮ್ಸ್ ಹಾಸ್ಪಿಟಲ್ ಐತೆ ಇಲ್ಲ, ಹೈಕೋರ್ಟ್ ಐತೆ ಇಲ್ಲ, ಎಲ್ಲಾ ಸೌಕರ್ಯಗಳದವ್ರಿ ಅಲ್ಲಿ. KKRDB ಬೋರ್ಡ್ ಅದ, ಬೋರ್ಡಿಗೆ ದುಡ್ಡು ಬರ್ತದ. ಮತ್ ಈ ತರ ಅಲ್ಲಿ ಈಗ ಮೊನ್ನೆ ಜಯದೇವ್ ಕ್ಯಾನ್ಸರ್ ಹಾಸ್ಪಿಟಲ್ ಆಗ್ಯದ, ಹಾರ್ಟ್ ಹಾಸ್ಪಿಟಲ್ ಆಗ್ಯದ, ಕ್ಯಾನ್ಸರ್ ಹಾಸ್ಪಿಟಲ್ ಅದ. ಬಟ್ ನಮ್ ಬಿಜಾಪುರ್ನ್ಯಾಗ ಬಹಳ ಹಿಂದುಳಿದೇವ್ ನಾವು. ಅದನ್ನೇ ನಾನು ಸದನದಾಗ ವ್ಯಕ್ತಪಡಿಸಿದೆ. ನಮಗೂನು ಒಂದ್ ಕಿತ್ತೂರ್ ಕರ್ನಾಟಕ ಬೋರ್ಡ್ ಮಾಡ್ರಿ, ಆ ಬೋರ್ಡ್ ಮುಖಾಂತರ ಎಲ್ಲಾ MLAಗಳಿಗೆ ಅನುದಾನ ಕೊಡ್ರಿ ಕ್ಷೇತ್ರದ. ಯಾಕಂದ್ರ ನಮಗ ಬಯಲುಸೀಮೆ ಒಳಗ ಅದೇನು ಚಿತ್ರದುರ್ಗ, ಬಯಲುಸೀಮೆ ಅನುದಾನ 1 ವರ್ಷಕ್ಕೆ ಬರುದು 35 ಲಕ್ಷ. ಒಬ್ಬ MLA KKRDB ಅಂಡರ್ ಬರುವಂತವ್ರಿಗೆ ಒಬ್ಬನಿಗೆ ಬರುವಂತ ಅನುದಾನ 1 ವರ್ಷಕ್ಕ ಮಿನಿಮಮ್ 60 ಕೋಟಿಯಿಂದ 80 ಕೋಟಿ. ಯಾವ್ದಾರ ಸರ್ಕಾರ ಇರ್ಲಿ, ಯಾರ CM ಇರ್ಲಿ, ಅಂತ ಗೊತ್ತ ಸರ್. ಮತ್ ನಾವ್ ಹೆಂಗ ಅಭಿವೃದ್ಧಿ ಮಾಡ್ಬೇಕು ಸರ್? ಅಸಾಧ್ಯ. ಓಕೆ ಸರ್. ಸರ್, ಕುಮಾರಸ್ವಾಮಿ ಅವರು ರಾಜ್ಯದಿಂದ ಕೇಂದ್ರಕ್ಕೆ ಹೋದ ನಂತರ ರಾಜ್ಯದಲ್ಲಿ JDS ಏನೂ ಇಲ್ಲ ಅನ್ನೋ ಅಂತ ಮಾತಾಡ್ತಾರೆ. ಏನ್ ಸರ್, ಅದೇನಿಲ್ಲ. ರಾಜ್ಯದಾಗ JDS ಜನ ಅಪೇಕ್ಷೆ ಪಡತ್ತಾರ. ಯಾಕಂದ್ರೆ ನಮ್ಮ ಪಾರ್ಟಿ ಪ್ಯೂರ್ಲಿ ರೈತರ ಪರವಾಗಿರುವಂತ ಪಾರ್ಟಿ. ಯಾವಾಗ JDS ಬಂದದ ಅವಾಗ ರೈತರಿಗೆ ಅನುಕೂಲ ಆಗ್ಯದ. ರಾಜಕೀಯ ದೃಷ್ಟಿಯಿಂದ ಏನೇನೋ ಆಗಿರ್ಬೋದು, ಆದ್ರ ಇವತ್ತು ಯಾವಾಗ ಜನತಾದಳ ಸರ್ಕಾರ ಬಂದದ ಅವಾಗ ರೈತರಿಗೆ ಅನುಕೂಲ ಆಗುವಂತ ಕೆಲಸ 100% ಆಗ್ಯದ. ಮತ್ ನಮ್ ಪಂಚರತ್ನ ಯೋಜನೆ ಇತ್ತು, ಆ ಯೋಜನೆ ನಮ್ ಕುಮಾರಸ್ವಾಮಿ ಅವರು ಘೋಷಣೆಯನ್ನು ಮಾಡಿದ್ರು. ನೀವು ನಮಗೊಂದ್ಸತಿ ಸಂಪೂರ್ಣ ಬೆಂಬಲ ಕೊಡ್ರಿ, ಆಶೀರ್ವಾದ ಮಾಡ್ರಿ ರಾಜ್ಯದ ಜನತೆ. ಹಿಂದ್ ಏನ್ರ ಆಗಿದ್ರು ತಪ್ಪಾಯ್ತತ್ ಬಹಿರಂಗವಾಗಿ ತಪ್ಪು ಕೇಳ್ಯಾರ, ಒಂದ್ಸತಿ ಅವಕಾಶ ಕೊಡ್ರಿ. ನಾ ಏನ್
ರತ್ನ ಗ್ಯಾರಂಟಿ ಏನ್ ಬೇರೆ ಯೋಜನೆ ಅದಾವ ನಮ್ಮ ಪಂಚರತ್ನ ಯೋಜನೆ ಅವನ್ನ ಅನುಷ್ಠಾನ ಮಾಡ್ಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ಮನೆಗೆ ಹೋಗ್ಬಿಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ದುರ್ದೈವಶಾತ್ ನಮ್ಗೆ ಜನ ಆಶೀರ್ವಾದ ಮಾಡ್ಲಿಲ್ಲ. ಆದ್ರೆ ಇವತ್ತಿಗೂ ರೈತರ ಪರವಾಗಿರುವಂತದ್ದು ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿಲ್ಲ. ಅವತ್ತೇನು ನಮ್ಮ ಪಂಚರತ್ನ ಇದ್ದು ನೀರಾವರಿ ಇರ್ಬೋದು, ರೈತರು ಬೆಳೆದಂತ ಮಾಲಿಗೆ ಬೆಂಬಲ ಬೆಲೆ ಇರ್ಬೋದು, ರೈತರಿಗೆ ಗೋಡೌನ್ಗಳು ನಿರ್ಮಾಣ ಮಾಡಿ ಅದ್ರೊಳಗೆ 0 ಬಡ್ಡಿ ಮ್ಯಾಗ ಅವ್ರ ಮಾಲ್ ಇಟ್ಕೊಂಡು ರೊಕ್ಕ ಕೊಡುವಂತದ್ದು ಇರ್ಬೋದು. ಧರ್ವಂದ್ ಪಂಚಾಯತಿ ಹೆಡ್ ಕ್ವಾರ್ಟರ್ಕ್ ಒಂದು ಇಂಗ್ಲಿಷ್ ಹಾಗೂ ಕನ್ನಡ ಮೀಡಿಯಂ ಸ್ಕೂಲ್ ಇರ್ಬೋದು. ಏನೀಗ ಹೈ ಟೆಕ್ನಾಲಜಿ ಹುಡುಗರು ಕಲಿತಾರ ಅಂತ ಶಾಲೆ ಕೊಡುವಂತದ್ದು. ಅದ್ರ ಜೊತೆ ಹಾಸ್ಪಿಟಲ್, ICU ಫೆಸಿಲಿಟಿ ಇರುವಂತ ಹಾಸ್ಪಿಟಲ್, ಇವು 5 ಯೋಜನೆಗಳನ್ನ ಮಾಡಿಕೊಡ್ತೀನಿ. ಈ ರಾಜ್ಯದಾಗ ಬಡತನನೇ ಇರಂಗಿಲ್ಲ, ಯಾರಿಗೆ ಸಾಲನು ಆಗಂಗಿಲ್ಲ, ಒಂದು ದವಾಖಾನಿ ಒಂದಿದು ಅವು ಯೋಜನೆಗಳನ್ನೆಲ್ಲ ರೂಪಿಸ್ಕೊಂಡಿದ್ವಿ. ಇವತ್ತು ನಾವು ಸರ್ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ತಮ್ಮ ಮಾತಿನ ಸರ್. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಒಳ್ಳೆ ಮನುಷ್ಯ. ಓಕೆ ಸರ್. ಅವರು ಅಂದ್ರೆ ಮೂರು ಬಾರಿ ಸೋಲಾಗ್ತಲ್ಲ ಸರ್. ಸರ್ ಯಾವಾಗೂ ಹೇಳ್ರಿ, ನಿಮ್ಗೆ ಹಾಟ್ಲಿ ಹೇಳ್ಬಿಡ್ತೀನಿ. ಯಾವ ಮನುಷ್ಯನಿಗೆ ಡೈರೆಕ್ಟ್ ಗೆಲುವ ಕೂತೋಗ್ತದ ಅವನಿಗೆ ಅನುಭವ ಕಮ್ಮಿ ಇರ್ತದೆ. ಯಾವ ಸೋತ್ ಗೆದ್ದಿತ್ತಾನ ಅವನಿಗೆ ಅನುಭವ ಹೆಚ್ಚಿರ್ತದೆ. ಸೋಲಿನಲ್ಲಿ ನೀವು 2 ಬಾರಿ ಸೋತ್ರಿ ಸರ್. ಯಾವತ್ತು ಸದಾ ನಗುತ್ತಾ ಲವಲವಿಕೆಯಿಂದ ಇರ್ತಿದ್ರಲ್ಲ ಸರ್, ಇದು ಹೇಗೆ ಸಾಧ್ಯ ಸರ್? ಏನು ಅದು ಆ ಥರ ಇರಂಗಿಲ್ರಿ. ಯಾಕಂದ್ರೆ ಅದು ಬೈ ಬರ್ತ್ ನಾವು ಹಂಗೆ ಬಂದ್ವಿ. ಯಾಕಂದ್ರೆ ನಾ ಹೇಳಿದೆ, ಇವತ್ತು ಅಧಿಕಾರ ಐತಿ, ನಾಳೆ ಹೋದ್ರೂ ಇರ್ಬೋದು. ಮತ್ತೆ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದೆ ನಾನು. ಜಿಲ್ಲಾ ಪಂಚಾಯತ್ ಸದಸ್ಯ ಹೋದ್ಮ್ಯಾಗನು ಸಹಿತ ನಾ ಜನರ ಜೊತೆನೇ ಇದ್ದೆ. ಅವಾಗ ಜನರು ಕೇಳ್ತಿದ್ರು ನಾನು, ಇಲ್ಲ ಮತ್ತ ಒಳ್ಳೆ ಜಿಲ್ಲಾ ಪಂಚಾಯತ್ ನಿಂದಿರ್ತಿರತ್ತೆ. ಒಂದ್ಸತಿ ಜನರಲ್ಲೂ ಬಂದಿತ್ತಿಲ್ಲಿ, ನಾನು ನಿಂದ್ರಾಗಲ್ಲ. ನನ್ ಕನಸಿರೋದು ಏನಿದ್ರು ಅಸೆಂಬ್ಲಿ MLA ಹೋಗೋದು. ನೀವು ಆಶೀರ್ವಾದ ಮಾಡಿದ್ರೆ MLA, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಿದ್ರು. ಜನ ಆಶೀರ್ವಾದ ಮಾಡಿದ್ರು. ಓಕೆ ಸರ್. ಈ ಬರುವಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆಗೆ ಕ್ಷೇತ್ರದಲ್ಲಿ ಪಕ್ಷ ಯಾವ ರೀತಿಯಾಗಿ ಸಂಘಟನೆ ನಡೆದಿದೆ ಸರ್? ಸರ್ ಈಗ ಆಲ್ರೆಡಿ ಹೇಳ್ಬೇಕಂದ್ರ ನಮ್ದು ಮೊದಲಿನಿಂದ ಎಲ್ಲ ಗ್ರಾಮದಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಅದಾರ. ನನ್ನ ಮತಕ್ಷೇತ್ರದಲ್ಲಿ 32 ಗ್ರಾಮ ಪಂಚಾಯತಿಗಳು ಬರ್ತಾವೆ. ಓಕೆ ಸರ್. ಅದ್ರಾಗ 20 ರಿಂದ 22 ಗ್ರಾಮ ಪಂಚಾಯತಿಗಳು ಜನತಾದಳದ ಇದ್ರೊಳಗ ಅದಾವ. ನಿಮ್ಗೆ ಗೊತ್ತಿಲ್ಲ, ಅಧಿಕಾರದಾಗ ಅಲ್ಲಿ ಪಕ್ಷ ಇರಂಗಿಲ್ಲ. ಹೌದರೆ ಇರ್ಲಿ, ಅಲ್ಲಿ ಲೋಕಲ್ ಚುನಾವಣೆ ಒಳಗೆ ನಾವು ರಾಜಕಾರಣ ಮಾಡಬಾರ್ದು ಅಂತೇಳಿ ಬೆಂಬಲಿಗರ ಅಲ್ಲಿ ಅಧಿಕಾರ ಅದಾರ. ಬಟ್ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಬೆಂಬಲಿಗರ ಅದಾರ, ಅಧ್ಯಕ್ಷರು ನಮ್ಮ ಬೆಂಬಲಿಗರ ಅದಾರ ಅಂದ್ರ ಅವ್ರಾಗ ಅವ್ರ ಪ್ರಭಾವಿ ಇರ್ತಾರ. ಹಿಂಗಾಗಿ ಜನತಾದಳದ ಬೇರೆ ಗಟ್ಟಿ ಅದಾವ. ಇಲ್ಲಿ ಏನಿದ್ರು ಜನತಾದಳ ಹೋರಾಟ ಮಾಡ್ತದ. ಸೋಲು ಗೆಲುವು ಸಮನಾಗಿ ಸ್ವೀಕಾರ ಮಾಡ್ತೀವಿ. ಆದ್ರ 99% ಜನ ನಮ್ ಕೈ ಬಿಡಂಗಿಲ್ಲ, ನಮ್ ಜೊತೆ ಇರ್ತಾರ. ನಮ್ ಕಾರ್ಯಕರ್ತರಿಗೆ ಒಂದು ಅವಕಾಶ ನಮ್ಗ. ಇವತ್ ನಾನು MLA ಆಗೀನಿ, MLA ಆದ್ರ ಮುಗಿತಲ್ಲ. ಈಗ ನಾವ್ ಮತ್ ಹೊಳ್ಳಿ ಪಕ್ಷ ಸಂಘಟನೆ ಮಾಡ್ತೀವಿ. ಸಂಘಟನೆ ಜೊತೆ ನಾಳೆ ಬರುವಂತ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯಲ್ಲಿ ಏನ್ ನಮ್ ಸಲುವಾಗಿ ದುಡ್ದಾರ, ಅವ್ರ ಸಂಬಂಧ ನಾ ದುಡಿಯುವಂತ ಚುನಾವಣೆ ಅದು. ಅವ್ರ ಸಂಬಂಧ ಹಾಟ್ಲಿ ಎಲ್ಲಾ ರೀತಿಯಿಂದ ದುಡಿದು ಅವ್ರ ಸೇವೆಯನ್ನು ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಒಂದು ಆಸೆ ಇರ್ತದೆ. ಅವ್ರು ಇವತ್ತೆಲ್ಲಾರು ಶ್ರಮ ಪಟ್ರ ನಾ MLA ಆಗಿ, ಬಟ್ ಅವ್ರ ಸಂಬಂಧ ನಾನು ಶ್ರಮ ಪಡ್ಬೇಕು, ದುಡಿಬೇಕನ್ನಂತ ಆಸೆ ಇಟ್ಕೊಂಡು ಹೊಂಟಾವ. ಅದಕ್ಕ ಬರುವಂತ ದಿನಮಾನದಲ್ಲಿ ಐತಿ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇದ್ಯಾ ಯಾವ ರೀತಿಯಾಗಿ ಹೊಂಟಿ ಸರ್? ಏನ್ ರೂಪುರೇಷೆಗಳು ಸರ್ ಇದ್ರ? ನಾವು ಜನರ ಜೊತೆ ಅದೀವಿ ಅಂತೇಳಿ ಹೊಂಟೇವಿ ಸರ್. JDS ಒಂದು ಒಕ್ಕಲಿಗರ ಪಕ್ಷ ಈ ರಾಜ್ಯದಾಗ ನೀವು ಕೇಳೋ ಮಾತು ಸತ್ಯದ. ಜನತಾದಳ ಅನುಕೂಲೆ ಒಕ್ಕಲಿಗರ ಪಕ್ಷ, BJP ಅನುಕೂಲೆ ಲಿಂಗಾಯತರ ಪಾರ್ಟಿ, ಆಮ್ಯಾಗ ಹಿಂದುಳಿದ ವರ್ಗ ಪಾರ್ಟಿ ಅನುಕೂಲೆ ಕಾಂಗ್ರೆಸ್. ಆದ್ರೆ ನಾವೇನ್ ಹೇಳಿಕ್ ಬಯಸ್ತೀವಿ, ಜನತಾದಳ ಒಕ್ಕಲಿಗರ ಪಾರ್ಟಿನೂ ಅಲ್ಲ, ಹಿಂದುಳಿದವ್ರ ಪಾರ್ಟಿ ಅಲ್ಲ, ಲಿಂಗಾಯತರ ಪಾರ್ಟಿ ಅಲ್ಲ. ಅದು ಯಾವ ಪಾರ್ಟಿ ಅಂದ್ರೆ ರೈತರ ಪರವಾಗಿರುವಂತ ಪಾರ್ಟಿ. ನಮ್ದು ಯಾವಾಗನು ಕಾನ್ಸೆಪ್ಟ್ ರೈತರ ಪರವಾಗಿ. ಹಿಂದ್ ದೇವೇಗೌಡರು ಇದ್ದಾಗನು ನೀರಾವರಿ ಯೋಜನೆ ಒಳಗೆ 30 ಕೊಟ್ರ,
ಆಲ್ಮಟ್ಟಿ ಆಗ್ಬೇಕಂದ್ರ ಇವತ್ತು ದೇವೇಗೌಡರು. ರೈತರ ಸಾಲ ಮನ್ನಾ ಮಾಡಿದ್ವಿ, ಅವಾಗ ನಾವು ಆ ಜಾತಿ ಅನ್ಲಿಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ರೈತರ ಸಾಲ ಮನ್ನಾ ಮಾಡೋದಂತ. ರೈತರ ಪರವಾಗಿರುವಂತ ಪಾರ್ಟಿ ಯಾವ್ದ್ರ ಇದ್ರದ್ದು ಜನತಾದಳ. ನಮ್ ಸಿಂಬಾಲೆ ಹುಲ್ಲು ಹೊತ್ತ ಮೇಲೆ ರೈತ ಮೇಲೆ, ಅದ್ರ ಜೊತೆ ಹಸರು ಅಂದ್ರೆ ರೈತರು. ಅದ್ರಾಗ ಏನ್ ಸ್ಪಷ್ಟೀಕರಣ. ಬಟ್ ಇವತ್ತ ಅದು ಬಿಂಸಾಕತ್ತಾರ. ಈಗ ಮತ್ ನಾನ್ ಲಿಂಗಾಯ್ತು, ನಾನ್ ಜನತಾದಳದಾಗ ಅದೀನಿ, ದಲಿತರು ನಮ್ ಪಾರ್ಟಿಯಾಗಿಲ್ಲ ಅದಾರ, ಅಲ್ಪಸಂಖ್ಯಾತರಿಲ್ಲ ಅದಾರ, ಎಲ್ಲಾರು ಅದೀವಿ. ಆದ್ರ ಈ ರಾಜ್ಯದಾಗ ಒಂದು ಕಾನ್ಸೆಪ್ಟ್ ಹೊಂಟ್ಬಿಟ್ಟದ. ಲಿಂಗಾಯತರ ಅಂದ ಕೂಡಲೇ ಬಿಜೆಪಿ, ಒಕ್ಕಲಿಗರ ಅಂದ ಕೂಡಲೇ ಜನತಾದಳ, ಹಿಂದುಳಿದವ್ರ ಪಾರ್ಟಿ ಅಂದ್ಕೂ ಕಾಂಗ್ರೆಸ್. ಆದ್ರ ಅದನ್ನೆಲ್ಲಾ ಮೆಟ್ಟಿ ನಿಂದಿರುವಂತ ಕಾಲ ಬರ್ತದ. ಈ ರಾಜ್ಯದ ಜನ ಜನತಾದಳನ ಒಪ್ಕೋತಾರ. ನಾವು ಜನರ ಜೊತೆ ಇರ್ತೀವಿ, ಜನರ ಸೇವಾ ಮಾಡ್ತೀವಿ, ಜನರಿಗೆ ಹಾಗೂ ರೈತರಿಗೆ ಈ ರಾಜ್ಯಕ್ಕೆ ಒಳ್ಳೇದಾಗ್ಬೇಕನ್ನಂತ ವಿಚಾರ ಇಟ್ಕೊಂಡು. ಓಕೆ ಸರ್. ಅಂದ್ರೆ ಒಂದು ಏನು ಸರ್, ದೇವರಿಪುರ ಮತಕ್ಷೇತ್ರದ ಜನತೆದು ಜನತಾದಳ BJP ಯಾವುದೋ ನಮಗಿಲ್ಲ. ಈಗ ರಾಜುಗೌಡ್ರ ಒಂದು ನಮ್ಮ ಪಕ್ಷ ಸರ್, ಹಂಗತ್ತೇಳೆ ಗೆದ್ದೀವಿ. ಆದ್ರ ಈಗ ಪಾರ್ಟಿನೂ ನಮ್ಗ ಬೇಕೇ ಬೇಕು. ಪಾರ್ಟಿದು ಒಂದ್ ಶಕ್ತಿ ಇದ್ದೇ ಇರ್ತದ. ನಮ್ ನಾಯಕರತ್ ಇರ್ತಾರ, ನಮ್ಗೊಂದ್ ಸ್ಟ್ರೆಂತ್ ಇರ್ತದ. ಮತ್ತೀಗ ನಾವೆಲ್ಲರೂ ಜನತಾದಳದಾಗ ಮತ್ತೀಗ ಎಲ್ಲಾರು ಆಶೀರ್ವಾದ ಮಾಡ್ತಾರ. ಜನತಾದಳ ಲೀಡರ್ಸು ಈಗ ಮತ್ ನಾಳೆ ZPTP ಎಲ್ಲಾ ಗೆಲ್ತೀವಲ್ ನಾವು. ಜನತಾದಳ ಕಟ್ತೀವಿ. ಜನತಾದಳ ಎಲ್ಲಾರ ಪಾರ್ಟಿ ಇದು, ಜನಸಾಮಾನ್ಯರ ಪಾರ್ಟಿ ಇದು. ಮೊದ್ಲು ಎಲ್ಲಾರು ಜನತಾದಳದಾಗೆ ಇದ್ರಿ. ಈಗ ಹೇಳ್ತೀರಿ ಸಿದ್ದರಾಮಯ್ಯ ಅವ್ರು ಎಲ್ಲಿದ್ರು, ಬೊಮ್ಮಾಯಿ ಎಲ್ಲಿದ್ರು ಸರ್? ಎಲ್ಲಾ ಲೀಡರ್ಸು ಜನತಾದಳದಿಂದೇ ಹೋಗ್ತಾರ. ನಮ್ ಜಿಲ್ಲೆಯೊಳಗೆ ತಗೋರಿ, ಜಿಗ್ಜಿಣಿಗೆ ಅವ್ರು ಎಲ್ಲಿದ್ರು, ಶಿವಾನಂದ ಪಾಟೀಲ್ ಎಲ್ಲಿದ್ರು, ಎಲ್ಲಾ ಜನತಾದಳದಿಂದೇ ಹೋದಂತವ್ರಿ. ಸರ್, ತಮಗ ಬರುವ 2028 ಚುನಾವಣೆಯಲ್ಲಿ BJP ಅಥವಾ ಕಾಂಗ್ರೆಸ್ ಇಂದ ಆಫರ್ ಬಂದ್ರೆ ತಾವು ಹೋಗ್ಬೋದಾ ಸರ್? ಸರಿ, ಅಲ್ಲಿ JDS ಸರ್? JDS ಸರ್, ನಾವು JDS BJP ಅಲೈನ್ಸ್ ಅದೀವಿ. ಹಾಂ ಸರ್. BJP ಹೋಗೋ ಪ್ರಶ್ನೆನೇ ಇಲ್ಲ. ಜನತಾದಳದೀನಿ, ಜನತಾದಳದಿಂದ. ಮತ್ ನಾನು ನಮ್ಮ ಪಾರ್ಟಿಗೆ, ನಮ್ಮ ನಾಯಕರಿಗೆ ನಿಷ್ಠೆ ಇರುವಂತವ್ನು. ನನಗೆ ಹಂಗ ಹೋಗ್ಬೇಕಾಗಿದ್ರೆ ಲಾಸ್ಟ್ ಟೈಮ್ ಕರ್ದಾಗ ಹೋಗ್ಬಿಡ್ತಿದ್ನಿ. ಅವ್ ಹೋಗೋ ಪ್ರಶ್ನೆನೇ ಇಲ್ಲ. ನಾವು ಪಾರ್ಟಿ ಈಗ ನೋಡ್ರಿ, ಪಾರ್ಟಿ ನನ್ಗೆ B.Pharm ಕೊಟ್ಟದ, ಪಾರ್ಟಿ ಸಹಾಯ ಮಾಡ್ಯದ. ಇವತ್ತು ನಾನು MLA ಆಗಿದ್ದೀನಿ, ಅದು ಅರಿವು ನನಗದ. ಅದ್ರ ಜೊತೆ ನಾನು ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ದ್ರೋಹ ಬಗೆಯುವಂಥ ಕೆಲಸ ನಾ ಮಾಡಂಗಿಲ್ಲ. ನಾನು ಯಾವತ್ತಿದ್ರು ಜನತಾದಳದಾಗ ಇರ್ತೀನಿ, ಪಕ್ಷನ ಕಟ್ತೀನಿ, ಪಕ್ಷನ ಬೆಳೆಸ್ತೀನಿ, ಪಕ್ಷದ ಜೊತೆ ಇರ್ತೀನಿ. ಓಕೆ ಸರ್. 2028 ಚುನಾವಣೆಯಲ್ಲಿ ಮತ್ತೆ ತಾವು MLA ಸರ್ ಕ್ಷೇತ್ರ? ಸರ್, ಜನ ಆಶೀರ್ವಾದ ಮಾಡಿದ್ರೆ ಮತ್ತೆ ಹಾಕಿನಿ. ನಾನೇ MLA 2028ಕ್ಕೆ ಪ್ರಭುಗೌಡ ಲಿಂಗದೇವ್ ಹೇಳ್ತಾ ಇದ್ದಾರೆ ಸರ್. ಸರ್, ಈಗ ಅವ್ರ MLA ಅಂತ ಅವ್ರು ಹೇಳ್ತಾರ. ನಾ ಈಗ ಆಲ್ರೆಡಿ MLA ಅದೀನಿ. ಅದು ಅವ್ರು ಹೇಳ್ತಾರ, ನಾ ಹೇಳಿದ್ರೆ ಆಗುದೇನದ? ನನ್ನ ಕ್ಷೇತ್ರ ಜನ ಹೇಳ್ಬೇಕು. ನಾ ಏನ್ ನಡೆದೀನಿ, ನಾ ಏನ್ ಮಾಡೀನಿ, ನಾ ಏನ್ ಜನರ ಜೊತೆ ಅದೀನೋ ಇಲ್ಲ. ದೇವ್ರಿಪ್ಪರಿಗೆ ಜಾತ್ರೆ ಜನರಿಗೆ ಭಾಳ ಚಂದ ಗುರ್ತದ. ಅವ್ರು ಏನ್ ಮಾಡ್ಬೇಕು ಅನ್ನೋಂಥದ್ದು 28ಕ್ಕೆ ಮಾಡ್ತಾರ. 100% ಅವ್ರ ಆಶೀರ್ವಾದ ನನ್ನ ಜೊತೆ ಇರ್ತದೆ. ಅಜಾತ ಶತ್ರು ರಾಜುಗೌಡರು ಸರ್, ವೈರತ್ತು ತಗೊಂಡು ಏನ್ ಮಾಡೋದ್ರಿ? ಎಲ್ಲಾರ ಜೋಡಿ ಪ್ರೀತಿ ವಿಶ್ವಾಸದಿಂದ ಇದ್ದು ಹೋಗುದು. ನಾನು ಅಧಿಕಾರನು ತಲೆಗೆ ಎತ್ಕೊಂಡಿಲ್ಲ. ಹಿಂದ್ ಏನಿದ್ದೆ ಇವತ್ತು ಅದೀನಿ, ನಾಳೆನೂ ಇರ್ತೀನಿ. ನಾನು ನನ್ನ ಕ್ಷೇತ್ರ ಜನರಿಗೆ ಒಂದು ಮಹತ್ವದ ಆಕಾಂಕ್ಷೆ ಏನಿತ್ತಂದ್ರ ಅಭಿವೃದ್ಧಿಕಿನ ನಮ್ MLA ನಮ್ ಜೋಡಿ ಇರ್ಬೇಕು. ನಮ್ಮ ಹಳ್ಳಿಗಳದಾಗ ಬರ್ಬೇಕು, ನಾವ್ ಕರ್ದಾಗ ಸಿಗ್ಬೇಕು. ಇತ್ತು ಅದನ್ನ ಮುಟ್ಕೊಳ್ಳುವಂತ ಕೆಲಸ ನಾ ಪ್ರಾಮಾಣಿಕವಾಗಿ ಮಾಡಾಕತ್ತೀನಿ. ನಾ ಇವತ್ ಜನರ ಜೊತೆ ಅದೀನಿ. ಸಾಮಾನ್ಯ ಜನರು, ಸಣ್ಣ ಮಕ್ಕಳು, ಹೆಣ್ಮಕ್ಳು ಸಹಿತ ನೇರವಾಗಿ ಬಂದು ನನ್ ಕಾಣ್ತಾರ. ಏನ್ ಕಷ್ಟ ಸುಖ ಹೇಳ್ಕೊತಾರ. ಅವ್ರಿಗೆ ಸ್ಪಂದಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾ ಮಾಡ್ತೀನಿ. ಸರ್, ಕೊನೆಯದಾಗಿ ತಮ್ಮ ಸೋದರ ಮಾವನ ಬಗ್ಗೆ ತಮ್ಮ ಮಾತಿನ ಸರ್, ಅಪ್ಪುಗೌಡ ಮನಗೂಳರ ಬಗ್ಗೆ. ಏನಿಲ್ಲ ಸರ್, ಪಾಪ ಅವ್ರೇನು ಒಳ್ಳೆಯವರೇ ಅದಾರ. ಪಾಪ 2-3 ಸತಿ ಸೋತಾರ. ರಾಜಕೀಯ ಹಿನ್ನೆಲೆಯಿಂದ ಬಂದಂತ ಮನೆತನ ಸ್ವಲ್ಪ ಎಲ್ಲೋ ಒಂದ್ ಕಡೆ ನೋವು ಐತಿ.
ಅವರು ಒಂದ್ಸತಿ ಆಗ್ಲೇನೋ ಅಂತ ಆಸೆ ಇಡೀ ಜಿಲ್ಲೆ ಜನತೆಗೆ ಐತಿ. ಹಾಂ ಸರ್. ಆ ನಿಟ್ಟಿನಾಗ ಪ್ರಯತ್ನ ಮಾಡಬೇಕು, ಭಗವಂತ ಆಶೀರ್ವಾದ ಮಾಡಬೇಕು, ಹಿರಿಯರ ಆಶೀರ್ವಾದ ಆಗಬೇಕು, ಜನರ ಆಶೀರ್ವಾದ ಆಗಬೇಕು. ಈಗ ರಾಜಕಾರಣ ಸರಳ ಇಲ್ಲ, ತಮಗೂ ಗೊತ್ತದ. ಕಳೆದ ಬಾರಿ ಗೆದ್ದಾಗ ಅನ್ನಿಸ್ತು ನನಗೆ, ಅಲ್ಲಿ ಅಸೆಂಬ್ಲಿ ಒಳಗೆ ನೋಡಿದ್ರೆ ಒಬ್ಬ ರೈತ ಮನುಷ್ಯ ಗೆದ್ದವ ನಾನೇ ಇರ್ಬೋದನಂತ. ಎಲ್ಲ ರಾಜಕೀಯ ವ್ಯವಸ್ಥೆಗಳು ಚೇಂಜ್ ಆಕೋತ ಹೋಗ್ಯಾವ. ಬಟ್ ಇಂಥದ್ರೊಳಗೂ ನನ್ನ ಕೈ ಹಿಡಿದು ಗೆಲ್ಸ್ಯಾರಂದ್ರೆ ಇದೊಂದು ಮಿರಾಕಲ್ ಅಂತ ನಾ ಹೇಳಕ್ ಬಯಸ್ತೇನೆ. ನಿಜ ಸರ್. ಸರ್, ಜಿಲ್ಲೆಯಲ್ಲಿ ವಿಮಾನ ಯಾವಾಗ ಹಾರ್ತದೆ ಸರ್? ಅದನ್ನು ಜಿಲ್ಲಾ ಮಂತ್ರಿಗಳಿಗೆ ಕೇಳಬೇಕು. ಓಕೆ ಸರ್. ಸರ್, 2.5 ವರ್ಷದಲ್ಲಿ ರಾಜ್ಯ ಸರ್ಕಾರದ ಆಡಳಿತ ಬಗ್ಗೆ ತಮ್ಮ ಮಾತಿನ ಸರ್. ಸರ್, ಈಗ ಏನಾಗ್ಯದ ಅಂದ್ರೆ ಆಡಳಿತ ತಮ್ಗೆಲ್ಲ ಗುರ್ದದ್ದು ಇನ್ನೂ ನೋಡಾತ್ರಿ. ಈ ಟೈಮ್ನಾಗ MLA ಆಗ್ಯಾವ ನಾವು. ಅದು ಒಂದು ನಮ್ದು ದೈವತ್ವರಿ ನಾವು. ಯಾಕಂದ್ರೆ 5 ಗ್ಯಾರಂಟಿ ಹೊಡ್ತಕ್ಕ ಏನ್ ನಡೆದ್ ಹೇಳ್ರಿ. ಆರ್ಥಿಕತೆಯಿಂದ ಸರ್ಕಾರ ದಿವಾಳಿ ಆಗಿದೆ, ಏನು ದಿವಾಳಿ ಆಗ್ಯದ. ಎಲ್ಲ ಕಾಮಗಾರಿಗಳು ಕುಂಠಿತ ಆಗ್ಯಾವು. ಬರೇ ಎಲ್ಲ ಮಾಡ್ಕೊತ ಹೋಗೋದ್ರಿಂದ ಜನರಿಗೆ ಏನು ಉತ್ತರ ಕೊಡ್ಬೇಕು? ಈಗ ಯಾರೋ MLA ಬೆಂಗಳೂರಾಗಿರೋರಿಗೆ ಈ ಸಮಸ್ಯೆ ಆಗಲ್ಲ. ಅವ್ರು ದಿನ ಹೊತ್ತೊಂಟ್ರು ಹಳ್ಳಿಯಾಗಿರೋರು, ಜನರ ಜೋಡಿ ಇರೋರು ದಿನ 10 ಸಮಸ್ಯೆಗಳು ಕೇಳ್ತಾರ. ಹಿಂದ ಸರ್ಕಾರದಾಗ ದುಡ್ಡು ಇರ್ತಿತ್ತು, ಸಾಕಷ್ಟು ಅನುದಾನ ಬರ್ತಿತ್ತು, ಯಾವ್ಯಾವ SC ಸ್ಕೀಮ್ಸ್ ಇರ್ತಿದ್ವು, KEB ಕೆಲ್ಸಗಳು ಮಾಡಿಸ್ಬೋದು ಇರ್ತಿತ್ತು. ಇವತ್ತು ಎಲ್ಲಾ ಇಲಾಖೆಗಳು ಖಾಲಿ ಆಗ್ಬಿಟ್ಟವು. ಏನಿದ್ರು ದುಡ್ಡು ಕಟ್ಬೇಕು. ಸರಿ ಸರಿ ಸರ್, ಇದೊಂದೇನು ಮಾತಾ ತೆರೆಮರೆಯಲ್ಲಿ ರಾಜುಗೌಡರು ಕಾಂಗ್ರೆಸ್ಗೆ ಸೆಳಿತಾ ಇದ್ದಾರೆ ಅನ್ನೋ ಒಂದು ಮಾತು ಸರ್, ಜಿಲ್ಲೆಯ ರಾಜಕೀಯ ನಾಯಕರು. ಇಲ್ಲ ಸರ್, ಇಲ್ಲ ಸರ್. ಸರ್, ನಾನು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ದವ. ಈಗ ಎಲ್ಲರ ಜೊತೆ ಸಂಬಂಧ ಅದ. ಈ ಕಾಂಗ್ರೆಸ್ ಪಾರ್ಟಿಯವರು ಈಗ ಜಿಲ್ಲಾ ಮಂತ್ರಿಗಳು ಇರ್ಬೋದು, ಶ್ವಾನ್ ಪಾಂಡ್ರ ಇರ್ಬೋದು, ಯಶವಂತ ರಾಯಗೌಡರು ಎಲ್ಲ ನಾ ರಾಜಕೀಯ ಹಿನ್ನೆಲೆಯಿಂದ ಮಂತಂದಿಂದ ಬಂದವ. ಅವ್ರೆಲ್ಲ ನನಗೆ ಹಳಿ ಸ್ನೇಹಿತರು. ಇವತ್ತು BJP ಒಳಗೂ ಸಾಕಷ್ಟು ಜನ ಎಲ್ಲ ನನ್ನ ಸ್ನೇಹಿತರು, ನಮ್ಗೆಲ್ಲ ಹಿತೈಷಿಗಳು. ಎಲ್ಲಾ ಪಾರ್ಟಿಯವ್ರ ಜೊತೆ ನನ್ನ ಸಂಬಂಧ ಅದ. ಬಟ್ ಪಾರ್ಟಿ ವಿಷಯ ಬಂದಾಗ ನಾ ಪಾರ್ಟಿ ಜೊತೆ ನಮ್ಮ ನಾಯಕರ ಜೊತೆನೇ ಇರವ. ಅವ್ರಿಗೆ ಗೊತ್ತದ. ಸಚಿವ ಸ್ಥಾನ ಕೊಡ್ತೀನಿ ಅಂತ ತಾವು ಹೋಗ್ಬೋದಲ್ಲ ಸರ್? ಇಲ್ಲ ಸರ್, ಅಧಿಕಾರಕ್ಕೆ ನಾ ಯಾವಾಗೂ ತಲೆನೇ ಕೆಲ್ಸ ಮಾಡ. ಸಚಿವ ಸ್ಥಾನ ಎಷ್ಟು ದಿನ ಇರ್ತೈತಿ, ತಗೊಂಡು ಏನ್ ಮಾಡೋದದ? ನಮ್ಮ ಜನರಿಗೆ ನಾವು ಉತ್ತರ ಕೊಡ್ಬೇಕಲ್ಲ. ಓಕೆ ಸರ್. ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ಕ್ಷೇತ್ರ ಜನತೆಗೆ ತಮ್ಮ ಮಾತೇನು ಸರ್? ಸರ್, ನನ್ನ ಕ್ಷೇತ್ರದ ಜನತೆಗೆ ನಾನು ಹೇಳೋದಿಷ್ಟೇ, ಇವತ್ತಿನ ಸನ್ನಿಧ ಪರಿಸ್ಥಿತಿಯೊಳಗೆ ನಾನು ನಿಮ್ಮ ಜೊತೆ ಇದ್ದು, ನೀವು ಯಾರೂ ನನ್ನನ್ನು ಬೇರೆ ಭಾವಿಸಿಲ್ಲ. ನನ್ನ ಕ್ಷೇತ್ರದ ಜನ ಇವತ್ತೆಲ್ಲರಿಗೆ ಸ್ಪಂದಿಸುವಂಥದ್ದು, ಕೈಲಿ ಆದ ಮಟ್ಟಿಗೆ ಸಹಾಯ ಮಾಡುವಂಥದ್ದು. ನಾನು ನನ್ನ ಕಾರ್ಯಕರ್ತರಿಗೆ ಸಾಕಷ್ಟು ಬಾರಿ ಗೆದ್ದ ತಕ್ಷಣ ಮನವಿ ಮಾಡೀನಿ. ಎಲ್ಲ ಕೆಲಸಗಳು ಮಾಡೋಕ್ಕಾಗಲಿಲ್ಲ ಅಂದರೂ ಆ ಗ್ರಾಮದಲ್ಲಿ ಏನು ಮೂಲಭೂತ ಸೌಕರ್ಯ ಇರ್ಬೋದು, ವೆರಿ ಇಂಪಾರ್ಟೆಂಟ್ ಇರುವಂಥ ಕೆಲಸ 1-2 ಯಾವ ಹೇಳಿದರೂ ಚಾಚು ತಪ್ಪದೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳೀನಿ. ಇವತ್ತು ಅವ್ರ ಜೊತೆ ಇರ್ತೀನಿ. ಮತ್ತು ನಾನು ನನ್ನ ಕಾರ್ಯಕರ್ತರಿಗೆ, ನನ್ನ ಜನತೆಗೆ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ಏನಂದ್ರೆ, ಇವತ್ತು ನಾವು ವಿರೋಧ ಪಾರ್ಟಿಯಲ್ಲಿ ಇರೋದ್ರಿಂದ ಎಲ್ಲನೂ ಸ್ಪಂದಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಬಟ್ ನೀವು ಯಾವತ್ತೂ ನನ್ನನ್ನು 2 ಸತಿ MLA ಎಲ್ಲಾರ್ದಾಗೂ ಹಿಡ್ಕೊಂಡು ಬಂದಿರಿ. ಈಗೂ ನನ್ನ ಜೊತೆ ಇದ್ದೀರಿ. ನಾವು ಹಿಂಗೆ ನಿಮ್ಮ ಸಹಕಾರ ಇತ್ತು, ಇವತ್ತಿಗೂ ತಮ್ಮ ಸಹಕಾರ ಇರಲಿ. ಬರುವಂಥ ದಿನಮಾನದಾಗ ಒಳ್ಳೆಯ ದಿನಮಾನಗಳು ಬರ್ತಾವೆ. ಮುಂದಿನ ಸರ್ಕಾರ ನಮ್ಮದೇ ಆಗ್ತದೆ. ಅವಾಗ ಇನ್ನೂ ಹೆಚ್ಚಿನ ಕೆಲಸಗಳು, ಕಾರ್ಯಗಳು ನಾವು ಮಾಡ್ಬೋದು. ಇವತ್ತು ಕ್ಷೇತ್ರಕ್ಕೆ ಅಭಿವೃದ್ಧಿ ದೃಷ್ಟಿಯಿಂದ ಹಿಂದೂ ನಿಮ್ಮ ಜೊತೆ ಇದ್ದೆ, ಇವತ್ತೂ ನಿಮ್ಮ ಜೊತೆ ಇದ್ದೀನಿ. ನೀವು ಯಾವಾಗೂ ನನ್ನ ಕೈ ಬಿಟ್ಟಿಲ್ಲ, ನೀವು ನನ್ನ ಜೊತೆ ನಿಂತೀರಿ. ಈಗೂ ಸಹಿತ ನಾ ಅವತ್ತಿನ ರಾಜುಗೌಡನೇ ಇದ್ದೀನಿ, ನೀವು ಅವತ್ತಿನ ನಮ್ಮ ಅಣ್ಣ ತಮ್ಮರ ಥರನೇ ಬಂದೀವಿ. ಆ ಬಾಂಧವ್ಯ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆ ಇದ್ದು, ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ನಾನು ಹೋಗ್ತೀನಿ. ನಿಮ್ಮ ಸಹಾಯ ಸಹಕಾರ, ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ. ನೀವು ಸೇರಿ ಅಭಿವೃದ್ಧಿನೂ ಮಾಡೋಣ. ಏನು ವೈಯಕ್ತಿಕವಾದಂಥ ಏನು ಕೆಲಸಗಳು ಇದ್ರೂ ಪ್ರಾಮಾಣಿಕವಾಗಿ ಸ್ಪಂದಿಸೋನು. ಅದೇ ರೀತಿ ಬರುವಂಥ ಕಾಲಮಾನ 28ರ ಚುನಾವಣೆ, ಅವಾಗ ನಮ್ಮ ಸರ್ಕಾರ ಬಂದೇ ಬರ್ತದೆ. ನಮ್ಮವರೇ ಮುಖ್ಯಮಂತ್ರಿ ಆಗ್ತಾರ. ಅವಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡುವಂಥ ಅವಕಾಶ ಭಗವಂತ ಕರುಣಿಸ್ತಾನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ, ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಮಸ್ಕಾರ. ಓಕೆ ಸರ್. ವೀಕ್ಷಕರೇ, ಇಲ್ಲಿವರೆಗೂ ದೇವರಿಪ್ಪರಿಗೆ ಮತಕ್ಷೇತ್ರದ JDS ಶಾಸಕರಾದಂಥ ರಾಜುಗೌಡ ಪಾಟೀಲ್ ಕುದುರೆ ಸಾಲುಡಿಗೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಕ್ಷೇತ್ರ, ಜಿಲ್ಲೆ
ಹಾಗೂ ತಮ್ಮ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಮ್ಮ FM ವಾಹಿನಿಯೊಂದಿಗೆ ಸಮಗ್ರವಾಗಿ ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ನಮ್ಮ ವಾಹಿನಿ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಸರ್. ಧನ್ಯವಾದ ಸರ್.